ಹಲೋ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಆ್ಯಂಡ್ ಗುಡ್ ಈವ್ನಿಂಗ್. ಸೊ ನಾವು ಇವತ್ತು ಎಷ್ಟನೇ ಲೆಕ್ಚರ್ಗೆ ತಲುಪಿದ್ದೀವಿ ಅಂದರೆ 8ನೇ ಲೆಕ್ಚರ್ಗೆ ತಲುಪಿದ್ದೀವಿ. ನಾನು ಎಂತ ಹೇಳ್ಬೇಕು ಅಂದರೆ ನಿಮಗೆ ಸ್ನೇಹಿತರೆ, ಸೊ ಈಗ ನಾವು 7 ಲೆಕ್ಚರ್ಸ್ ನೋಡಿದ್ದೀವಿ ಅಂದರೆ 7 ಕ್ಲಾಸಸ್ ನೋಡಿದ್ದೀವಲ್ವಾ, ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಯಾವ ಒಂದು ಕಾನ್ಸೆಪ್ಟ್ಸು ತುಂಬ ಇಂಪಾರ್ಟೆಂಟ್ ಅಂತ. ಓಕೆನಾ? ಆ ಕಾನ್ಸೆಪ್ಟ್ಸ್ನ ನಾವೇನಂತ ಕರಿತೀವಿ, ಹಾಟ್ ಟಾಪಿಕ್ಸ್ ಅಂತ ಕರಿತೀವಿ. ಅಂದರೆ ಎಕ್ಸಾಮಿನರು ಒಂದೇ ಟಾಪಿಕ್, ಆ ಒಂದೇ ಟಾಪಿಕ್ ಮೇಲೆ ಏನು ಕೇಳ್ತಿದ್ದಾರೆ, ವೆರೈಟಿ ಆದ ಕ್ವಶನ್ಸ್ ಕೇಳ್ತಿದ್ದಾರೆ. ಸರಿನಾ? ಸೊ ನಮ್ಮ ಲಾಸ್ಟ್ ವೀಕ್ ಸ್ಟ್ರಾಟಜಿ ಹೇಗಿರಬೇಕಪ್ಪ ಅಂತಂದರೆ, ಈ ಲಾಸ್ಟ್ ವೀಕಲ್ಲಿ ಅಂದರೆ ಎಕ್ಸಾಮ್ ಇನ್ನೊಂದು 10 to 12 ಡೇಸಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ನಮ್ಮ ಲಾಸ್ಟ್ ವೀಕ್ ಅಂದರೆ ಒಂದು 5 to 7 ಡೇಸ್ ಏನಿರುತ್ತಲ್ವಾ, ಆ ಲಾಸ್ಟ್ ವೀಕಲ್ಲಿ ನಾವು ಏನು ಮಾಡಬೇಕಂದ್ರೆ ಈ ಒಂದು ಟಾಪಿಕ್ಸ್ನ ನಾವು ಜಾಸ್ತಿ ರಿವಿಷನ್ ಮಾಡ್ತಾ ಇರಬೇಕು. ಓಕೆನಾ? ಯಾವ ಇಂಪಾರ್ಟೆಂಟ್ ಟಾಪಿಕ್ಸು ಅದನ್ನು ನಾವು ಜಾಸ್ತಿ ರಿವಿಷನ್ ಮಾಡಬೇಕು. ಈ ಸ್ಟ್ರಾಟಜಿನ ನೀವು ಮಾಡಿ ಸ್ನೇಹಿತರೆ, ನಿಮಗೆ ಖಂಡಿತ ಒಳ್ಳೆ ಅಂಕ ಸಿಗುತ್ತೆ. ಓಕೆನಾ? ಇದು ಮೊದಲನೇದು. ಎರಡನೇದೇನಪ್ಪ ಅಂತಂದರೆ, ಈಗ 7 ಲೆಕ್ಚರ್ಸ್ನ ನೀವು ನೋಡಿದ್ದೀರಾ. ಓಕೆನಾ? ಈಗ ರಿವಿಷನ್ ಮಾಡ್ಬೇಕಾದ್ರೆ ಒಂದು ನೀವು ಕಾನ್ಸೆಪ್ಟ್ನ ರಿವಿಷನ್ ಮಾಡಿ. ಇನ್ ಕೇಸ್ ನಿಮಗೆ ರಿವಿಷನ್ ಬೋರ್ ಆಗ್ತೈತೆ ಅಂತಂದರೆ ಒಂದು ಕೆಲಸ ಮಾಡಿ, ಈ 7 ವೀಡಿಯೋಸ್ ಇರುತ್ತಲ್ವ, ಸ್ಟಾರ್ಟಿಂಗ್ ಇನ್ ಫಸ್ಟ್ ವೀಡಿಯೋನು 1.5x ಅಲ್ಲಿ ಅಥವಾ 2x ಅಲ್ಲಿ ಇಟ್ಕೊಂಡು ನೀವು ಕೇಳಿ. ಓಕೆನಾ? ಸೊ ಡೈಲಿ ಅವಾಗ 3 ವೀಡಿಯೋಸ ಮುಗಿಸ್ಬೋದು. 1.5x ಅಥವಾ 2x ಅಲ್ಲಿ ಇಟ್ಕೊಂಡು ನಿಮಗೆ ರಿವಿಷನ್ ಆಗುತ್ತೆ. ಓಕೆನಾ? ನಿಮಗೆ ರಿವಿಷನ್ ಆಗುತ್ತೆ. ಸೊ ಆ ಥರದ್ದಾದರೂ ನೀವು ಮಾಡಿ. ಆಮೇಲೆ ನನಗೆ ಕಮೆಂಟಲ್ಲಿ ನಿಮ್ಮ ಒಪಿನಿಯನ್ನೇ ತಿಳಿಸ್ಕೊಡಿ, ನಿಮಗೆ ಹೇಗೆ ಅನಿಸ್ತು ಈ ಅನಾಲಿಸಿಸ್ ಅಂತ. ಸೊ ನಿಮಗೊಂದು ಐಡಿಯಾ ಬರಬೇಕು. ಓದೋರು ನೀವು, ಓಕೆನಾ? ಹೇಳ್ಕೊಡೋರು ನಾವು ಜಸ್ಟ್ ಹೇಳ್ಕೊಡೋದಷ್ಟೇ. ಅಲ್ಲಿ ಏನೈತೆ ಅದನ್ನು ಓದೋರು ನೀವು. ಸೊ ಈಗ ಕ್ಲಾಸ್ ಆದಮೇಲೆ ಬುಕ್ ತೆಗ್ದು ನೀವು ಯಾವ ಕಾನ್ಸೆಪ್ಟ್ ಓದಬೇಕಂತ ನಿಮಗೆ ಗೊತ್ತಿರಬೇಕು. ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ವೆಯ್ಟೇಜ್ ಕೊಡಬೇಕು ಅಂತ ನಿಮಗೂ ಗೊತ್ತಾಗಬೇಕು. ಸೊ ನಾವು ಹೇಳಿದ್ರೆ ಅದು ನಿಮಗೆ ಒಂದು ಐಡಿಯಾ ಬರುತ್ತೆ ಅಷ್ಟೇ. ಬಟ್ ಏನು ಮಾಡಬೇಕು ಅಂತ ಅಂದರೆ ಅದೆಲ್ಲ ನೀವೆಲ್ಲ ಡಿಸೈಡ್ ಮಾಡೋದು. ಸೊ ನಿಮಗೆ ಆ ಥರ ಏನಾದ್ರು ಹೆಲ್ಪ್ ಆಗಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಳ್ಳಿ. ಓಕೆ? ಇಲ್ಲ ಆಗಿಲ್ಲ ಅಂತಂದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. 9164864502 ನನ್ನ ನಂಬರು. ಇದಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಏನಾದ್ರು ನಿಮ್ಗೆ ಡೌಟ್ಸ್ ಇದ್ದರೆ ಅಥವಾ ಏನಿದ್ರು ನನಗೆ ಮೆಸೇಜ್ ಮಾಡಿ, ನಾನು ಕ್ಲಾರಿಫೈ ಮಾಡ್ಕೊಡ್ತೀನಿ. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ದ ಸೆಷನ್. Which of the following statements about Newton third law of motion is incorrect? ನ್ಯೂಟನ್ ಮೂರನೇ ಚಲನೆಯ ನಿಯಮದ ಬಗ್ಗೆ ಈ ಕೆಳಗಿನ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ಕ್ವಶನ್ ಓದ್ಬೇಕಾದ್ರೆ ಯಾವ್ದನ್ನ ಕೇಳ್ತಿದ್ದಾರೆ ಅಂತ ತಿಳ್ಕೊಬೇಕು. ಫಸ್ಟು ಇಲ್ಲೇನು ಕೇಳಿದ್ದಾರೆ, ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ನ್ಯೂಟನ್ ಥರ್ಡ್ ಲಾ ಏನು ಹೇಳುತ್ತೆ, ಎವ್ರಿ ಆಕ್ಷನ್ ಹ್ಯಾಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಯಾವುದೇ ಒಂದು ಆ್ಯಕ್ಷನ್ ಮಾಡಿದ್ರು ಅದಕ್ಕೇನು ಈಕ್ವಲ್ ಆಗಿ ಮತ್ತು ಆಪೋಸಿಟ್ ರಿಯಾಕ್ಷನ್ ಆಗೇ ಆಗುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ ನಾವು ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಓದ್ತಿರ್ತೀವಲ್ಲ, ಯಾವುದು ಗನ್ ಬಗ್ಗೆ ನಮಗೆ ಎಕ್ಸಾಂಪಲ್ ಕೊಡ್ತಾರೆ. ಓಕೆನಾ? ಗನ್ ಬಗ್ಗೆ ನಮಗೆ ಎಕ್ಸಾಂಪಲ್ ಕೊಡ್ತಾರೆ. ಸೊ ಈಗ ಗನ್ನ ನಾವು ಟ್ರಿಗರ್ ಹೊತ್ತದಾಗ ಏನಾಗುತ್ತೆ, ಬುಲೆಟ್ ಮುಂದಕ್ಕೆ ಹೋಗುತ್ತೆ. ಆಮೇಲೆ ಟ್ರಿಗರ್ ಹೊತ್ತಾಗ ಬುಲೆಟ್ ಹೋಗೋ ಮುಂದಕ್ಕೆ ಫೋರ್ಸ್ಗೆ ಈ ಕಾಯಿಲ್ ಏನಾಗುತ್ತೆ, ಕಾಯಿಲ್ ಹಿಂದಕ್ಕೆ ಬರುತ್ತೆ. ಗನ್ನು ಸ್ವಲ್ಪ ಮೂವ್ಮೆಂಟ್ ಅಂದರೆ ಬ್ಯಾಕ್ವರ್ಡ್ ಮೂವ್ಮೆಂಟ್ ಆಗುತ್ತೆ. ಸೊ ನಾವು ಒಂದು ಆ್ಯಕ್ಷನ್ ಮಾಡ್ತಿದ್ದೀವಿ. ಇದು ಮೊದಲನೇ ಬಾಡಿ ಬಿ ಅಂದರೆ ಬುಲೆಟ್ನ ಮೊದಲನೇ ಬಾಡಿ ಅಥವಾ ಗನ್ನ ಎರಡನೇ ಬಾಡಿ ಅಂತ ಅನ್ನೋಣ. ಒಂದು ಆ್ಯಕ್ಷನ್ ಮಾಡ್ತಿದ್ದೀವಿ, ಬುಲೆಟ್ ಮುಂದೆ ಹೋಗ್ತಾ ಇದ್ರೆ ಆ ಸೇಮ್ ಫೋರ್ಸ್ಗೆ ಏನಾಗ್ತಿದೆ, ಗನ್ನು ಕೂಡ ಹಿಂದಕ್ಕೆ ಬರೋ ಚಾನ್ಸಸ್ ಇದೆ. ಜಾಸ್ತಿ ಫೋರ್ಸ್ ಅಂದರೆ ನಾವು ಗಟ್ಟಿಯಾಗಿ ಇಟ್ಕೊಂಡಿರ್ತೀವಿ ಗನ್ನ, ಅದಕ್ಕೆ ಅದು ಸ್ವಲ್ಪ ಫೋರ್ಸಲ್ಲಿ ಹಿಂದೆ ಬರುತ್ತೆ. ಇನ್ ಕೇಸ್ ಏನಾದ್ರು ನಾವು ಲೂಸ್ ಬಿಟ್ಟರೆ ಗನ್ ಹಿಂದೆಗಡೆ ಎಗ್ರೋಗ್ಬಿಡುತ್ತೆ. ಓಕೆನಾ? ಸೊ ಎವ್ರಿ ಆ್ಯಕ್ಷನ್ ಹ್ಯಾಸ್ ಅ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಸೊ ಇಲ್ಲಿ ಆ್ಯಕ್ಷನ್ ಯಾವ ಬಾಡಿ ಮೇಲೆ ನಡೀತೈತೆ, ಒಂದು ಬುಲೆಟ್ ಮೇಲೆ ಆ್ಯಕ್ಷನ್ ಆಗ್ತೈತಾ, ಇನ್ನೊಂದು ಆ್ಯಕ್ಷನ್ ಯಾವ್ದ್ರ ಮೇಲೆ ಆಗ್ತೈತೆ, ಇನ್ನೊಂದು ಆ್ಯಕ್ಷನ್ ಗನ್ ಮೇಲೆ ಆಗ್ತೈತೆ. ಸೊ ಇಲ್ಲಿ ಎರಡು ಬಾಡಿಗಳು ಇನ್ವಾಲ್ವ್ ಆಗಿದೆ. ಓಕೆನಾ? ಸೊ ಆಪ್ಷನ್ಸ್ ನೋಡೋಣ. ವೆನ್ ಒನ್ ಆಬ್ಜೆಕ್ಟ್ ಎಕ್ಸರ್ಟ್ಸ್ ಅ ಫೋರ್ಸ್ ಆನ್ ಅನದರ್, ದ ಸೆಕೆಂಡ್ ಆಬ್ಜೆಕ್ಟ್ ಎಕ್ಸರ್ಟ್ಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸ್ ಬ್ಯಾಕ್. ಒಂದು ವಸ್ತುವು ಇನ್ನೊಂದು ಮೇಲೆ ಬಲವನ್ನು ಪ್ರಯೋಗಿಸಿದಾಗ ಎರಡನೇ ವಸ್ತುವು ಸಮಾನ ಮತ್ತು ವಿರುದ್ಧ ಬಲವನ್ನು ಮರಳಿ ಪ್ರಯೋಗಿಸುತ್ತೆ. ಅದೇ ಅಲ್ವಾ, ಆ ಲಾನೇ ಅಲ್ವಾ ಹೇಳ್ತಿರೋದು. ಆಪ್ಷನ್ ಆಪ್ಷನ್ ಎ ಇಸ್ ಕರೆಕ್ಟ್. ಆಪ್ಷನ್ ಬಿ ನೋಡೋಣ. ಆಕ್ಷನ್ ಅಂಡ್ ರಿಯಾಕ್ಷನ್ ಫೋರ್ಸಸ್ ಆಲ್ವೇಸ್ ಆಕ್ಟ್ ಆನ್ 2 ಡಿಫ್ರೆಂಟ್ ಬಾಡೀಸ್. ಸೊ ಇಲ್ಲಿ ಆಕ್ಷನ್ ಯಾವುದು, ಆಕ್ಷನ್ನು ಬುಲೆಟ್. ಓಕೆನಾ? ಆಕ್ಷನ್ ಯಾವುದು, ಗನ್ ಮೇಲೆ ಕೊಟ್ಟಿದ್ದು ಟ್ರಿಗರ್ನ ಆಕ್ಷನ್ ಮಾಡಿದ್ವಿ. ರಿಯಾಕ್ಷನ್ ಆಯಿತು ಬುಲೆಟ್. ಓಕೆನಾ? ಬುಲೆಟ್ ಮುಂದಕ್ಕೆ ಹೋಗ್ತು. ಸೊ ಇಲ್ಲಿ ಎಷ್ಟು ಬಾಡಿಗಳಿವೆ, 2 ಬಾಡಿಗಳು ಇವೆ. ಓಕೆನಾ? ಆಪ್ಷನ್ ಬಿ ಇಸ್ ಆಲ್ಸೋ ಕರೆಕ್ಟ್. ದೇರ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಆಪೋಸಿಟ್ ಡೈರೆಕ್ಷನ್. ನೋಡಿ, ಬುಲೆಟ್ ಈಗ ಹೋಗ್ತೈತೆ, ಗನ್ ಯಾವ ಕಡೆ ಬರ್ತೈತೆ, ಗನ್ನು ಈ ಕಡೆಗೆ ಬರ್ತೈತೆ ಅಂದರೆ ಈ ಕಡೆ ಡೈರೆಕ್ಷನಲ್ಲಿ ಮೂವ್ ಆಗ್ತೈತೆ, ಬುಲೆಟ್ ಮುಂದೆ ಡೈರೆಕ್ಷನಲ್ಲಿ ಆಗ್ತೈತೆ. ಸೊ ದೇ ಆರ್ ಇನ್ ಈಕ್ವಲ್ ಆಗಿ ಮತ್ತು ಆಪೋಸಿಟ್ ಡೈರೆಕ್ಷನಲ್ ಆಗಿ ಇರುತ್ತೆ. ಆಪ್ಷನ್ 3 ಇಸ್ ಆಲ್ಸೋ ಕರೆಕ್ಟ್. ಲಾಸ್ಟ್ ಉಳಿದಿರೋದೊಂದೇ ನೋಡ್ಬಿಡೋಣ. ಆಕ್ಷನ್ ಅಂಡ್ ರಿಯಾಕ್ಷನ್ ಫೋರ್ಸಸ್ ಆಕ್ಟ್ ಆನ್ ದ ಸೇಮ್ ಬಾಡಿ. ಕ್ರಿಯೆ ಮತ್ತು ಪ್ರತಿಕ್ರಿಯೆ ಬಲಗಳು ಒಂದೇ ಕಾಯದ ಮೇಲೆ ವರ್ತಿಸುತ್ತದೆ. ಇಲ್ಲಿ 2 ಬಾಡಿ ನೋಡಿದ್ವಿ, ಒಂದು ಯಾವುದು, ಒಂದು ಬುಲೆಟ್, ಇನ್ನೊಂದು ಗನ್ನು ಅಲ್ವಾ. ಸೊ ಏನಾಯ್ತು, ರಿಯಾಕ್ಷನ್ 2 ಬಾಡಿ ಮೇಲೆ ಆಗ್ತಿದೆ. ಸೊ ಆಪ್ಷನ್ ಡಿ ಆಪ್ಷನ್ ಡಿ ಇಸ್ ಇನ್ಕರೆಕ್ಟ್. ಸೊ ನಮ್ಗೆ ಯಾವ್ದು ಸೆಲೆಕ್ಟ್ ಮಾಡಂತ ಕೇಳಿದರೆ ನಮಗೆ ಕರೆಕ್ಟ್ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದಿಲ್ಲೇನು, ನಮಗೆ ಬೇಕಾಗಿರೋದು ಯಾವುದು ಕರೆಕ್ಟ್ ಅಂತ ಅಂದರೆ ಇನ್ಕರೆಕ್ಟು. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್.
ನ್ಯೂಟನ್. ಇನ್ನೊಂದು ನೋಡಿ ಎಕ್ಸಾಂಪಲ್, ನಾವು ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಈಗ ನಾವು ಕೈಯಲ್ಲಿ ಏನು ಮಾಡ್ತಿರ್ತೀವಿ, ನೀರನ್ನ ತಳ್ತಾ ಇರ್ತೀವಿ. ಈಗ ನಾವು ಕೈಯಲ್ಲಿ ನೀರನ್ನ ತಳ್ತಾ ಇದ್ರೆ ನೀರು ನಮ್ಮನ್ನೇನು ಮಾಡುತ್ತೆ, ಮುಂದಕ್ಕೆ ತಳ್ಳುತ್ತೆ. ಓಕೆನಾ, ನಾವು ಒನ್ ಡೈರೆಕ್ಷನ್ ಮಾಡ್ತಾ ಇದ್ರೆ ಎವ್ರಿ ಆಕ್ಷನ್ ಆಸ್ ಅ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಓಕೆನಾ, ನಾವು ಯಾವ ಫೋರ್ಸಲ್ಲಿ ನೀರನ್ನ ಇಷ್ಟು ತಳ್ತೀವೋ ಅದು ಅಷ್ಟೇ ಫೋರ್ಸ್ಗೆ ನಮ್ಮನ್ನ ಮುಂದಕ್ಕೆ ತಳಿಸುತ್ತೆ ಅಲ್ವಾ. ಬೆಸ್ಟ್ ಎಕ್ಸಾಂಪಲ್ ಸ್ವಿಮ್ಮಿಂಗು. Which part of the brain is primarily responsible for higher level thought process and the complex interpretation of sensory information? ಮೆದುಳಿನ ಯಾವ ಭಾಗವು ಮುಖ್ಯವಾಗಿ ಉನ್ನತ ಮಟ್ಟದ ಚಿಂತನೆಯ ಪ್ರಕ್ರಿಯೆಗಳು ಮತ್ತು ಸಂವೇದನಾ ಮಾಹಿತಿ ಸಂಕೀರ್ಣ ವ್ಯಾಖ್ಯಾನಕ್ಕೆ ಜವಾಬ್ದಾರಿಯಾಗಿದೆ? ಸೊ ಇಲ್ಲಿ ಎಂತ್ರ ಬಗ್ಗೆ ಮಾತಾಡ್ತಿದ್ದಾರೆ, ಬ್ರೈನ್ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆನಾ, ಬ್ರೈನ್ ಅಂದ್ರೆ ಏನು, ನಮ್ಮ ಬಾಡಿಯಲ್ಲಿ ಏನಾದರೂ ಒಂದು ಮೆಮೊರಿ ಯೂನಿಟ್ ಆಗಿ ಅಥವಾ ಆಕ್ಷನಬಲ್ ಯೂನಿಟ್ ಆಗಿ ಮಾಡುವಂಥ ಒಂದು ಆರ್ಗನ್ ಯಾವುದಪ್ಪ ಅಂದರೆ ಬ್ರೈನ್ ಅಂತ ನಾವು ಕರಿತೀವಿ. ಓಕೆನಾ, ನಮ್ಮ ಬಾಡಿ ಏನೇ ಮಾಡ್ತಿದ್ರೋ ಅದು ಬ್ರೈನಿಂದ ಕೆಲಸ ಮಾಡ್ತಿರುತ್ತೆ. ಓಕೆನಾ, ಸೊ ಈಗ ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ರೆ, ಬ್ರೈನಲ್ಲಿ ಒಂದು ಪಾರ್ಟ್ ಬಗ್ಗೆ ಮಾತಾಡ್ತಿದ್ದಾರೆ. ಆ ಪಾರ್ಟ್ ಏನು, ಅಲ್ಲಿ ಹೈ ಲೆವೆಲ್ ಆಫ್ ಥಾಟ್ ಪ್ರೊಸೆಸಿಂಗ್ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಈ ವಿಡಿಯೋ ನೋಡ್ಬೇಕಾದ್ರೆ ನಾನು ಏನು ಹೇಳ್ತಿದ್ದೀನಿ ಅದನ್ನ ಅರ್ಥ ಮಾಡ್ಕೊತಿದ್ರಾ, ಮತ್ತೆ ಅದಕ್ಕೆ ಯಾವ ಆನ್ಸರ್ ಅಂತ ಥಿಂಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರಾ. ಇದನ್ನ ಏನಂತ ಕರಿತೀವಿ, ಅಥವಾ ಇದನ್ನು ಕಾಗ್ನಿಟಿವ್ ಥಿಂಕಿಂಗ್ ಅಥವಾ ಇಂಟೆಲಿಜೆನ್ಸ್ ಥಿಂಕಿಂಗ್ ಅಂತ ಕರಿತೀವಲ್ವಾ. ಸೊ ಆ ಒಂದು ಪಾರ್ಟು ಬ್ರೈನಲ್ಲಿ ಎಲ್ಲಿ ನಡೆಯುತ್ತೆ, ಈ ಥರ ಒಂದು ವಿಷಯಗಳು ಬ್ರೈನಲ್ಲಿ ಯಾವ ಪಾರ್ಟು ಅಥವಾ ಯಾವೊಂದು ಆರ್ಗನ್ ಅಥವಾ ಬ್ರೈನಲ್ಲಿ ಇದನ್ನ ಫಂಕ್ಷನ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಓಕೆನಾ, ಸೊ ಫಾರ್ ಎಕ್ಸಾಂಪಲ್ ಯಾವುದಪ್ಪ ಅಂತಂದ್ರೆ, ಬ್ರೈನಲ್ಲಿ 3 ಭಾಗ ಇರುತ್ತೆ. ಓಕೆನಾ, ಅದರೊಳಗೆ ಲಾರ್ಜೆಸ್ಟ್ ಪಾರ್ಟ್ ಯಾವುದು, 4 ಬ್ರೈನ್ ಅಂತ ಕರಿತೀವಿ. ಓಕೆನಾ, ಆಪ್ಷನ್ ಇದು 4 ಬ್ರೈನ್. ಈ 4 ಬ್ರೈನಲ್ಲಿ ಒಂದು ಪಾರ್ಟ್ ಇರುತ್ತೆ, ಅದನ್ನೇನಂತ ಕರಿತೀವಿ, ಸೆರೆಬ್ರಮ್ ಅಂತ ಕರಿತೀವಿ. ಈ ಸೆರೆಬ್ರಮ್ ಅಲ್ಲಿ ನಾವು ಥಿಂಕಿಂಗ್ ಪ್ರೊಸೆಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದೆಲ್ಲ ಎಲ್ಲಿ ಪ್ರೊಸೆಸ್ ಆಗುತ್ತೆ ಅಂತ ಫಂಕ್ಷನ್ ಆಗುತ್ತೆ ಅಂದ್ರೆ ಸೆರೆಬ್ರಮ್ ಅಂತ ಒಂದು ಪಾರ್ಟ್ ಅಲ್ಲಿ ಬ್ರೈನ್ ಅಲ್ಲಿ ಫಂಕ್ಷನ್ ಆಗುತ್ತೆ. ಓಕೆನಾ, ಅದು ಸೆರೆಬ್ರಮ್ ಎಲ್ಲಿರುತ್ತೆ, 4 ಬ್ರೈನ್ ಅಲ್ಲಿ ಲೊಕೇಟ್ ಆಗಿರುತ್ತೆ. 4 ಬ್ರೈನ್ ಇನ್ನು ಲಾರ್ಜೆಸ್ಟ್ ಪಾರ್ಟ್ ಅಂತ ಕರಿತೀವಿ, ಲಾರ್ಜೆಸ್ಟ್ ಪಾರ್ಟ್ ಆಫ್ ಬ್ರೈನ್. ಅಂದ್ರೆ ಇವಾಗ ಏನು ನಮ್ಗೆ ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಯಿತು, ಬ್ರೈನ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಯಿತು. ಈ ಬ್ರೈನ್ ಮೇಲೆ ಕ್ವಶನ್ನು ನೀವು SSC ಇಂದ ಹಿಡ್ದು ಯಾವ ಎಕ್ಸಾಮ್ ನೋಡಿದ್ರು ನಿಮಗೆ ಬ್ರೈನ್ ಆಗಿರ್ಬೋದು, ಹ್ಯೂಮನ್ ಐ ಆಗಿರ್ಬೋದು, ಇದೆಲ್ಲ ನಿಮಗೆ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸರಿನಾ, ಇದೆಲ್ಲ ಕಾಮನ್ ಟಾಪಿಕ್ಸ್. ಹಾಟ್ ಟಾಪಿಕ್ಸ್ಗೆ ಬೇರೆ, ಕಾಮನ್ ಟಾಪಿಕ್ಸ್ಗೆ ಬೇರೆ. ಕಾಮನ್ ಟಾಪಿಕ್ಸ್ ಅಂದರೆ ಆ ಕ್ವಶನ್ ಕೇಳೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ. ಹಾಟ್ ಟಾಪಿಕ್ಸ್ ಅಂದರೆ ಆ ಒಂದು ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ಬೋದು. ಕಾಮನ್ ಅಂದರೆ ಎಲ್ಲ ಎಕ್ಸಾಮಲ್ಲಿ ಅದು ಕೇಳ್ತಾರೆ, ಅದು ಹೇಳೋಕ್ಕೆ ಆಗಲ್ಲ ಯಾವಾಗ ಕೇಳ್ಬೋದಿಲ್ಲ ಅಂತ. ಸರಿನಾ, ಆ ಥರ. ಸೊ ಈಗ ಬ್ರೈನ್ ಬಗ್ಗೆ ನೀವು ಕಲ್ತ್ಕೋಬೇಕು. ಓಕೆನಾ, ಸೊ ಈಗ ಬ್ರೈನ್ ಸ್ಟೆಮ್ ಅಂದ್ರೆ ಏನು, ಬ್ರೈನ್ ಸ್ಟೆಮ್ ಅಂದರೆ ನೋಡಿ, ಇದು ಬ್ರೈನ್ ಸ್ಟೆಮ್ ಅಂತ ಕರಿತೀವಿ. ಓಕೆನಾ, ಇಲ್ಲಿ ಏನು ಮಾಡ್ತೀವಿ, ಈ ಬ್ರೈನ್ ಸ್ಟೆಮ್ ಏನು ಮಾಡುತ್ತಪ್ಪ ಅಂತಂದರೆ, ನಮ್ಮ ಹಾರ್ಟ್ ಬೀಟ್ನಾಗಿರ್ಬೋದು, ನಮ್ಮ ಬ್ರೀತಿಂಗ್ ಆಗಿರ್ಬೋದು. ಈಗ ನಾವು ಎನಿ ಟೈಮ್ ಬ್ರೀತ್ ಮಾಡ್ತಾನೆ ಇರಬೇಕಲ್ವಾ, ನಾವು ಆಟೋಮೆಟಿಕ್ಕಾಗಿ ಬ್ರೀತ್ ಮಾಡ್ತಾ ಇದ್ದೀವಿ. ಇದು ಬ್ರೈನಲ್ಲಿ ಯಾವ್ದು ಹೆಲ್ಪ್ ಮಾಡ್ತೈತೆ, ಬ್ರೈನ್ ಸ್ಟೆಮ್ ನಮಗೆ ಹೆಲ್ಪ್ ಮಾಡ್ತೈತೆ. ಬ್ರೈನ್ ಸ್ಟೆಮ್ ನಮಗೆ ಆಟೋಮೆಟಿಕ್ಕಾಗಿ ಬ್ರೀತ್ ಮಾಡೋಕ್ಕೆ, ಅಥವಾ ನಮ್ಮ ಹಾರ್ಟ್ ಬೀಟ್ ಯಾವಾಗಲೂ ಬಡ್ತಾ ಆಗ್ತಿರೋದಕ್ಕೆ ಅದೆಲ್ಲ ಹೆಲ್ಪ್ ಮಾಡೋದು ಯಾವುದು, ಬ್ರೈನ್ ಸ್ಟೆಮ್ ಅಂತ ಕರಿತೀವಿ. ಈಗ ಸೆರೆಬೆಲ್ಲಮ್ ಅಂದ್ರೇನು, ಈ ಸೆರೆಬೆಲ್ಲಮ್ ಅಂದ್ರೇನು, ಫಾರ್ ಎಕ್ಸಾಂಪಲ್ ಈಗ ನಾನು ಬನ್ನಿ ಊಟ ಮಾಡಿ ಅಂತ ಹೇಳ್ತೀನಿ, ನೀವು ಆರಾಮಾಗಿ ಹೋಗ್ಬಿಟ್ಟು ಕೈ ತೊಳ್ಕೊಳಕ್ಕೆ ಹೋಗ್ತೀರಾ, ಅಥವಾ ಊಟ ಮಾಡೋಕ್ಕೆ ಬಂದು ಕುತ್ಕೊಬಿಡ್ತೀರಾ. ಅವ್ರ ಫಾರ್ ಎಕ್ಸಾಂಪಲ್ ಎದ್ದು ಬಾಯ್ಲಿ ಅಂತ ಕಂಡಾಗ ನೀವು ಹೆಂಗೆ ಆಟೋಮೆಟಿಕ್ ಆಗಿ ನಿಮ್ಮ ಕಾಲನ್ನ ಎತ್ತಿ ಆ ಕಡೆ ಇಕ್ಕಿ, ಅಂದರೆ ಕಾಲಲ್ಲಿ ನೆಟ್ಕೊಂಡು ಹೋಗ್ತೀರಾ. ಅಂದರೆ ನೀವೇನಾದ್ರು ಯೋಚನೆ ಮಾಡ್ತೀರಾ, ಮೈಂಡಿಗೆ ಸಿಗ್ನಲ್ ಕಳಿಸ್ಬೇಕು ಅವು ಕಾಲಿಂಗ್ ಎತ್ತಿ ಇಡಬೇಕು ಅಂತ, ಇಲ್ಲ ಅಲ್ವಾ. ಆ ಥರ ಒಂದು ಆಟೋಮೆಟಿಕ್ ಮೋಷನ್ನ ಮೂವ್ ಮಾಡೋದು ಯಾವುದಪ್ಪ ಅಂತಂದರೆ ಸೆರೆಬೆಲ್ಲಮ್ ಪಾರ್ಟು ಹೆಲ್ಪ್ ಮಾಡುತ್ತೆ. ಓಕೆನಾ, ಸೊ ನಮಗೆ ಬ್ರೈನ್ ಪಾರ್ಟ್ಸ್ ಬಗ್ಗೆ ನಮಗೆ ಪೂರ್ತಿಯಾಗಿ ಗೊತ್ತಿರಬೇಕು. ಓಕೆನಾ, ಸೆಂಟ್ರಲ್ ನರ್ವಸ್ ಸಿಸ್ಟಮು, ಅದ್ರಲ್ಲಿ ಬ್ರೈನು ಮತ್ತು ಸ್ಪೈನಲ್ ಕಾರ್ಡ್ ಎರಡು ಡಿವೈಡ್ ಮಾಡ್ತೀವಿ. ನಾನು ಸ್ಟಾರ್ಟಿಂಗಿಂದನೂ ಹೇಳಿದ್ದೀನಿ. ಅದ್ರ ಬಗ್ಗೆ ನಮಗೆ ನಮಗೆ ಎಲ್ಲ ಕಂಪ್ಲೀಟ್ ಪಿಕ್ಚರು ನಮಗೆ ಮೈಂಡಲ್ಲಿ ಗೊತ್ತಿರಬೇಕು. ದ ರೆಸಿಸ್ಟೆನ್ಸ್ ಆಫ್ ಅ ಮೆಟಲ್ ವೈರ್ ಆಫ್ ಲೆಂತ್ 2 meter is 10 ohms at 25 degrees Celsius. If the diameter of the wire is 0.4 mm, what will be the resistivity of the metal at the temperature given pi is equal to 3.14 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನ್ರ ಬಗ್ಗೆ ಕೇಳ್ತಿದ್ದಾರೆ, ನಾವು ಏನು ಫೈಂಡ್ ಮಾಡಬೇಕು, ವಾಟ್ ವಿಲ್ ಬಿ ದ ರೆಸಿಸ್ಟಿವಿಟಿ ಅಂತ ಕೇಳಿದ್ದಾರೆ. ರೆಸಿಸ್ಟಿವಿಟಿ ಫಾರ್ಮುಲಾ ಏನು, ರೆಸಿಸ್ಟಿವಿಟಿ ನಾವು ಏನಂತ ಕರಿತೀವಿ, ಅಂತ ಕರಿತೀವಿ. ಅಂದರೆ ಈಗ ಬರಿತೀವಿ ರೆಸಿಸ್ಟಿವಿಟಿನ ಅಲ್ವಾ, ಹಿಂಗೆ ಈಗ ಬರಿತೀವಿ. ರೆಸಿಸ್ಟಿವಿಟಿ ಇಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಇಂಟು ಏರಿಯಾ ಡಿವೈಡೆಡ್ ಬೈ ಎಲ್. ಏನಕ್ಕೆ ಫಾರ್ಮುಲಾ ಇದು, ರೆಸಿಸ್ಟಿವಿಟಿ ಕಂಡುಹಿಡಿಯೋಕ್ಕೆ. ಓಕೆನಾ, ರೆಸಿಸ್ಟಿವಿಟಿ ಕಂಡುಹಿಡಿಯೋಕ್ಕೆ ಇದು ಫಾರ್ಮುಲಾ. ಸೊ ಸ್ನೇಹಿತರೆ, ನಾನು ನಿಮ್ಗೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಓಕೆನಾ, ಒಂದು ಟ್ರಿಕ್ ಏನಪ್ಪ ಅಂತಂದರೆ, ಈ ಥರ ದೊಡ್ಡ ಪ್ರಾಬ್ಲಮ್ ಕೊಟ್ಟಾಗ ನಮಗೆ ಆನ್ಸರ್ ಏನಾಗಿರುತ್ತೆ, ಯಾವಾಗಲೂ ಲಾಸ್ಟ್ ಅಂದರೆ ಫುಲ್ಲು ಶಾರ್ಟ್ಕಟ್ ಮೆಥಡಿಂದ ನಮಗೆ ಸಿಗುತ್ತೆ. ಕ್ವಶನ್ ಅಥವಾ ಪ್ರಾಬ್ಲಮ್ ಏನಾದ್ರು ದೊಡ್ಡದಿದ್ರೆ ಆನ್ಸರ್ ನಮಗೆ ಶಾರ್ಟ್ಕಟ್ ಮೆಥಡಲ್ಲೇ ಸಿಗುತ್ತೆ. ಇದು ಒಂಥರ ಟ್ರಿಕ್, ನೆನ್ಪಿಟ್ಕೊಳ್ಳಿ. ನಾನು ಹೇಳ್ಕೊಡ್ತೀನಿ ಈಗ. ಸೊ ನೋಡಿ,
ಈ ಒಂದು ಕ್ವಶನ್ನ ನಾವು ನೀಟಾಗಿ ಇದೆಲ್ಲ ಮಾಡಿ ವ್ಯಾಲ್ಯೂಸ್ ಎಲ್ಲ ಹಾಕಿದ್ರೆ ನಮಗೆ ಆನ್ಸರ್ ಸಿಗುತ್ತೆ, ನಾನು ಇಲ್ಲ ಅಂತ ಇಲ್ಲ. ಬಟ್ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟು. ಇಂಥ ಒಂದು ಸಂದರ್ಭದಲ್ಲಿ ನಾವು ಏನು ಮಾಡಬೇಕಂತಂದರೆ ಆಪ್ಷನ್ಸ್ನ ನೋಡಬೇಕು. ಈಗ 10⁻⁻6 ಅಂತ ಐತೆ, 10⁻6 ಅಂತ ಐತೆ, 10⁻5, 10⁻7. ಇದ್ರೊಳಗೆ ನಾವು ಆನ್ಸರಲ್ಲಿ ಇದ್ದಾಗ ಯಾವ್ದಾದ್ರು ಒಂದು ಆಗಿ ಆಗಲೇಬೇಕಾ? ಈ ಥರ ಒಂದು 10⁻6 ಅಂತ ಬರೋಂಗೆ ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ? ಫಸ್ಟು ಈಗ ನಾವು ಏರಿಯಾ ಜೊತೆ ರೇಡಿಯಸ್ನ ಮಲ್ಟಿಪ್ಲೈ ಮಾಡಬೇಕು. ಅಂದರೆ ಏರಿಯಾನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ, ಈ ಥರ ಒಂದು ವ್ಯಾಲ್ಯೂ ನಮಗೆ ಸಿಗುತ್ತೆ. ಓಕೆನಾ? ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಮ್ಗೆ ಈ ಥರ ಒಂದು ವ್ಯಾಲ್ಯೂ ಸಿಗುತ್ತೆ. ಸೊ ಈಗ ನಾವು ಏರಿಯಾಗೇನು ಫಾರ್ಮುಲಾ πr² ಅಲ್ವಾ? ಸೊ ನಮಗೆ ಪೈ ಅಂದರೆ ಗೊತ್ತು 3.14 ಅಂತ, ಆರ್ ಅಂದರೆ ಏನು 0.4 ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಬಟ್ ಇಲ್ಲಿ ಲೆಂತ್ ಎಷ್ಟು ಕೊಟ್ಟಿದ್ದಾರೆ? 2 ಮೀಟರ್ ಅಂತ ಕೊಟ್ಟಿದ್ದಾರೆ. ಒಂದು 2 ಮೀಟರ್ನ ಮಿಲಿಮೀಟರ್ ಕನ್ವರ್ಟ್ ಮಾಡಬೇಕು, ಇಲ್ಲಾಂದರೆ ಮಿಲಿಮೀಟರ್ನ ಮೀಟರ್ ಕನ್ವರ್ಟ್ ಮಾಡ್ಕೋಬೇಕು. ಸೊ ನಾವು ಮಿಲಿಮೀಟರ್ನ ಏನಂತ ಕನ್ವರ್ಟ್ ಮಾಡೋಣ? 0.4 ಮಿಲಿಮೀಟರ್ನ ಮೀಟರ್ ಆಗಿ ಕನ್ವರ್ಟ್ ಮಾಡೋಣ. ಮೀಟರ್ ಅಂದ್ರೆ ಏನು? 1000 ಮಿಲಿಮೀಟರ್ ಇಸ್ ಈಕ್ವಲ್ ಟು 1 ಮೀಟರ್ ಅಲ್ವಾ? ಸೊ ನಾವು ಮಿಲಿಮೀಟರ್ ಕನ್ವರ್ಟ್ ಮಾಡಬೇಕಂದ್ರೆ 1000 ಡಿವೈಡ್ ಮಾಡಬೇಕು. ಸೊ ಇಲ್ಲಿ ಏನಾಗುತ್ತೆ? 1 2 3 4 ಅಲ್ವಾ? ಎಷ್ಟಾಗುತ್ತೆ? 0 0 0 1 2 1 2 3 4 0.004 ಬರುತ್ತೆ. ಓಕೆನಾ? ಸೊ ಈಗ ಡಯಾಮೀಟರ್ ಅಂದರೆ ಹಾಫು. ಈಗ 0.0004 ಅಲ್ಲಿ ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು? 2 1 2 2 ಸೊ ಎಷ್ಟಾಯಿತು? 0.0002 ಹೋಲ್ ಸ್ಕ್ವೇರ್ ಆಯಿತು. ಇದಿಷ್ಟು ಏರಿಯಾ ಕಂಡುಹಿಡಿಯೋಕ್ಕಲ್ವಾ? ಈಗ 3.4 ಹಂಗೆ ಇಟ್ಕೊಳ್ಳಿ. ಈಗ ಸ್ಕ್ವೇರ್ ಮಾಡಿದಾಗ ಏನಾಗುತ್ತಪ್ಪ ಆಯಿತು ಅಂತಂದರೆ, ಸ್ಕ್ವೇರ್ ಮಾಡಿದಾಗ 4 ಆಗುತ್ತೆ. ಓಕೆನಾ? 4 ಆದಾಗೇನು ಡಬಲ್ಸ್ ಝೀರೋಸ್ ಏನಾಗುತ್ತೆ? ಝೀರೋಗಳು ಕೂಡ 4 ಆಗಿ ಕನ್ವರ್ಟ್ ಆಗುತ್ತೆ. 8 0 ಆಗುತ್ತೆ. 1 2 3 4 5 6 7 8. ಓಕೆನಾ? ಈ 8ನ ಬರೆಯೋ ಬದಲು ನಾವು ಹೇಗೆ ಬರಿತೀವಿ ಅಂತಂದರೆ 4 × 10⁻⁴ ಅಂದರೆ 1 ಇಲ್ಲಿ 7 ಅಂತ ಬರಿತೀವಲ್ವಾ? ಅಲ್ವಾ? ಸೊ ನಮ್ಗೇನಿರುತ್ತೆ ಇವಾಗ ಲಾಸ್ಟ್ ಏನು ಬರಬೇಕು? ನಾವು ಏನೇ ವ್ಯಾಲ್ಯೂ ಹಾಕೊಂಡ್ರು ಬರೀ ಮಲ್ಟಿಪ್ಲಿಕೇಶನ್ ಮಾತ್ರ ಮಾಡೋದು. ಸೊ ನಾವೀಗ ಏನೇ ವ್ಯಾಲ್ಯೂ ಹಾಕೊಂಡ್ರು 10⁻⁻7 ಬರಬೇಕು. ಈಗ ಆಪ್ಷನಲ್ಲಿ ಯಾವುದೈತೆ 10⁻⁻7 ಅದನ್ನು ನೀವು ಟಿಕ್ ಮಾಡಿ. ಇನ್ ಕೇಸ್ 10⁻6 ಬಂದರೆ ನಾವು ಮುಂದಿನ ಪ್ರೊಸೀಜರ್ ಮಾಡಬೇಕು. ಇನ್ ಕೇಸ್ ಏನಾದ್ರು ಬಂದಿಲ್ಲ ಅಂತಂದರೆ ನಮ್ಗೆ ಡೈರೆಕ್ಟ್ ಏನೋ ಆನ್ಸರ್ ಸಿಕ್ತು ಅಂದರೆ ನಮಗೇನು ಡೈರೆಕ್ಟಾಗಿ ಆನ್ಸರ್ ಸಿಕ್ತಲ್ವಾ? ಸೊ ಲಾಸ್ಟ್ ವ್ಯಾಲ್ಯೂನ ಇಟ್ಕೊಂಡೆ ನಾವು ಆನ್ಸರ್ನ ಮಾಡ್ಬೋದು. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಸ್ನೇಹಿತರೆ, ನಾನು ಕೆಮಿಸ್ಟ್ರಿ ಲೆಕ್ಚರ್ನ ಸ್ಟಾರ್ಟ್ ಮಾಡಿದ್ದೀವಿ. ವಿ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ದ ಬೇಸಿಕ್ಕಿಂದ ಹಿಡ್ದು ಅಡ್ವಾನ್ಸ್ಡ್ವರೆಗೂ ಮಾಡಿದ್ದೀವಿ. ಆ್ಯಂಡ್ ಐ ಹ್ಯಾವ್ ಪಾಸ್ ಟು ಕ್ಲಾಸ್ 6. ಯಾಕಂದರೆ RRB ಗ್ರೂಪ್ಗೆ ನಾನು ಜಾಸ್ತಿ ಟೈಮ್ ಕೊಡಬೇಕು ಅಂದ್ಕೊಂಡು ಕ್ಲಾಸಸ್ನ ಸ್ಟಾಪ್ ಮಾಡಿದ್ದೀನಿ. ಡೆಫಿನೆಟ್ಲಿ ತೊಗೊಬರ್ತೀನಿ. ಓಕೆನಾ? ಸೊ ನಿಮ್ದೇನಾದರೂ RRB ಗ್ರೂಪ್ ಡಿ ಮಿಸ್ ಆಯಿತು ಅಂದರೆ ಡೋಂಟ್ ವರಿ, ನಿಮಗೆ ಕಂಪ್ಲೀಟಾಗಿ ಟೆಕ್ನಿಷಿಯನ್ಗೆ ನಾನು ಎಲ್ಲ ಆಗಲೇ ರೆಡಿ ಮಾಡಿದ್ದೀನಿ. ಓಕೆನಾ? ಟೆಕ್ನಿಷಿಯನ್ಗೆ ಎಲ್ಲ ರೆಡಿ ಇದೆ. ನಾವೊಂದು ಕ್ಲಾಸ್ನ ಒಂದು ಡೇಟ್ ಮಾಡಿ ಕಂಬೈನ್ ಮಾಡಿ ಕಂಡಕ್ಟ್ ಮಾಡಿ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡಬೇಕಷ್ಟೇ. ಓಕೆನಾ? ಸೊ ಯೂಟ್ಯೂಬಲ್ಲಿ ನಿಮಗೆ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಮತ್ತು ಇನ್ನೂ ಯಾರು ನಿಮ್ಮ ಟೆಕ್ನಿಷಿಯನ್ಗೆ ಅಪ್ಲಿಕೇಶನ್ ಹಾಕಿಲ್ಲ, ದಯವಿಟ್ಟು ಹಾಕಿ. ಈ ಸಲ ನಿಮ್ಮದು ಸೆಲೆಕ್ಷನ್ ಆಗಿ ಆಗೋದು. ಯಾಕೆಂದರೆ ಈ ಸಲ ನಿಮ್ಮ ಜೊತೆ ನಾವಿದ್ದೀವಿ. ಓಕೆನಾ? ಸೊ ದಯವಿಟ್ಟು ಮತ್ತು ಕ್ಲಾಸಸ್ ಯಾರು ನೋಡಿಲ್ಲ, ಇನ್ನು ಕೆಮಿಸ್ಟ್ರಿ ಸ್ಟಾರ್ಟ್ ಮಾಡಿಲ್ಲ ಅಂದವರು ಹೋಗಿ ಕ್ಲಾಸಸ್ನ ನೋಡ್ಕೋಬೋದು ಬೇಸಿಕ್ಕು. ಮತ್ತು ಇಷ್ಟು ಕವರ್ ಮಾಡಿದ್ರೇ ನಿಮಗೆ ಎಕ್ಸಾಮಲ್ಲಿ 40 to 50% ಕ್ವಶನ್ಸ್ ಬರುತ್ತೆ ಕೆಮಿಸ್ಟ್ರಿಯಿಂದ. ಓಕೆನಾ? ಈಗ 5 ಕ್ವಶನ್ ಕೆಮಿಸ್ಟ್ರಿ ಅಂತಂದರೆ 4ರಿಂದ ಅಟ್ಲೀಸ್ಟ್ 4ರಿಂದ 5 ಕ್ವಶನ್ ಕೆಮಿಸ್ಟ್ರಿಯಿಂದ ಇದರಿಂದನೇ ಬರುತ್ತೆ. ಓಕೆನಾ? ವಿಚ್ ಕಾಂಪೊನೆಂಟ್ ಆಫ್ ದ ಬ್ಲಡ್ ಸರ್ವ್ಸ್ ಆಸ್ ದ ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಸೆಲ್ಸ್ ಆರ್ ಸಸ್ಪೆಂಡೆಡ್? ರಕ್ತದ ಯಾವ ಘಟಕವು ದ್ರವ ಮ್ಯಾಟ್ರಿಕ್ಸ್ ಆಗಿ ಕಾರ್ಯನಿರ್ವಹಿಸುತ್ತದೆ? ಇದರಲ್ಲಿ ಕೋಶಗಳು ತೇಲುತ್ತವೆ. ಸೊ ನಾನೀಗ ಬ್ಲಡ್ ಬಗ್ಗೆ ಮಾತಾಡ್ತಿದ್ದೀವಿ. ಏನರ ಬಗ್ಗೆ? ಬ್ಲಡ್ ಬಗ್ಗೆ ಮಾತಾಡ್ತಿದ್ವಿ. ಮತ್ತು ಬ್ಲಡ್ಡಲ್ಲಿರೋ ಒಂದು ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಈಗ ನಾನು ಬ್ಲಡ್ ಅಂತ ಅಂದಾಗ ನಾನು ಮುಂಚೆನೇ ಎಕ್ಸ್ಪ್ಲೈನ್ ಮಾಡಿದ್ದೆ, ಬ್ಲಡ್ಡಲ್ಲಿ ಕಾಂಪೊನೆಂಟ್ಸ್ ಅಂದರೆ ಬ್ಲಡ್ಡಲ್ಲಿ ಏನೇನಿರುತ್ತೆ ಅಂತ. ಬ್ಲಡ್ಡಲ್ಲಿ 3 ಥರ ಇರುತ್ತೆ. ಒಂದು ಎಷ್ಟು ಪರ್ಸೆಂಟು? 44% ಅಂತ ಕರಿತೀವಿ. ಇನ್ನೊಂದು 1% ಅಂತ ಕರಿತೀವಿ. ಇನ್ನು ಮಿಕ್ಕಿದ್ದು 55% ಆಗಿ ಡಿವೈಡ್ ಮಾಡ್ತೀವಿ. ಈಗ 44% ಬ್ಲಡ್ಡಲ್ಲಿ ಏನಿರುತ್ತೆ? 44% RBCs ಇರುತ್ತೆ. ರೆಡ್ ಬ್ಲಡ್ ಸೆಲ್ ಅಂತ ಕರಿತೀವಿ, ಕೆಂಪು ರಕ್ತ ಕಣ. ಮತ್ತು 1% ಏನಿರುತ್ತೆ? ಒಂದು WBC ಇರುತ್ತೆ, ಇನ್ನೊಂದೇನಿರುತ್ತೆ? ಪ್ಲೇಟ್ಲೆಟ್ಸ್ ಇರುತ್ತೆ. ಓಕೆನಾ? ಒಂದು WBC ಮತ್ತು ಪ್ಲೇಟ್ಲೆಟ್ಸ್ ಎಷ್ಟು ಪರ್ಸೆಂಟ್ ಇದು ಮಾಡುತ್ತೆ? 1%. ಇನ್ನು ಮಿಕ್ಕಿದ 55% ಯಾವ್ದು ಇರುತ್ತಪ್ಪ ಅಂತಂದರೆ ಪ್ಲಾಸ್ಮಾ ಅಂತ ಕರಿತೀವಿ. ಈ ಪ್ಲಾಸ್ಮಾ ಏನಿರುತ್ತೆ? ಯಾವುದೊಂದು ತಿಕ್ ಫ್ಲೂಯಿಡ್, ವೈಟ್ ಕಲರ್ ಫ್ಲೂಯಿಡ್ ಅಥವಾ ಯೆಲ್ಲೋ ಕಲರ್ ಫ್ಲೂಯಿಡ್ ಅಂತ ಕರಿತೀವಿ. ಲೈಟ್ ಯೆಲ್ಲೋ ಕಲರ್ ಫ್ಲೂಯಿಡ್ ಯಾವುದು? ಈ ಪ್ಲಾಸ್ಮಾ. ಸರಿನಾ? ಸೊ ಈಗ ಬ್ಲಡ್ಡಲ್ಲಿ ಯಾವೊಂದು ಕಾಂಪೊನೆಂಟು ಫ್ಲೂಯಿಡ್ ಆಗಿ ಇದು ಮಾಡುತ್ತಪ್ಪ ಅಂತಂದರೆ, ಸೊ ಬ್ಲಡ್ಡಲ್ಲಿ ಯಾವುದಪ್ಪ ಅಂತಂದರೆ ಪ್ಲಾಸ್ಮಾ ಅಂತ ಕರಿತೀವಿ. ಈಗ ರೆಡ್ ಬ್ಲಡ್ ಸೆಲ್ಸ್ ನೋಡೋದಾದ್ರೆ ಇದ್ರೊಳಗೆ ಏನಿರುತ್ತೆ? ಹಿಮೋಗ್ಲೋಬಿನ್ ಇರುತ್ತೆ. ಓಕೆನಾ? ಇನ್ನೇನಕ್ಕೇನಾದರೂ ಹಿಮೋಗ್ಲೋಬಿನ್ ಕಂಟೆಂಟ್ ಇದ್ದರೆ ಅಥವಾ ನಮಗೆ RBCs ಕಡಿಮೆ ಇದ್ದರೆ ನಮ್ಗೆ ಯಾವೊಂದು ಡಿಸೀಸ್ ಆಗುತ್ತೆ? ಅನಿಮಿಯಾ ಅಂತ ಕರಿತೀವಿ. ಯಾಕಂದರೆ ಲಾಸ್ ಆಫ್ ಬ್ಲಡ್ ಲಾಸ್ ಆಗಿದ್ರೆ.
ಸರಿನಾ. ಸೊ ಈಗ ಹಿಮೋಗ್ಲೋಬಿನ್ ಇರುತ್ತೆ. ಸೊ ಹಿಮೋಗ್ಲೋಬಿನ್ ಇರೋದ್ರಿಂದ ಆಕ್ಸಿಜನ್ ಎಲ್ಲಿ ಟ್ರಾನ್ಸ್ಫರ್ ಆಗುತ್ತೆ, ಹಿಮೋಗ್ಲೋಬಿನ್ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ನೋಡಿ PyQ ನೋಡಿ, PyQ ನ ಒಂದ್ಸಲಿ ಸಾಲ್ವ್ ಮಾಡಿದ್ದೀವಿ ಕ್ವಶನ್ನ. ನೆಕ್ಸ್ಟ್ RBC ಅಂತ ಬಂದೈತೆ, ನಾವು ಅಲ್ಲಿ ರಿವೈಸ್ ಮಾಡಬೇಕು ಅದನ್ನ. ಮುಂಚೆ ಎಂಟ್ರ ಬಗ್ಗೆ ನೋಡಿದ್ವಿ, ಅದನ್ನ ರಿವೈಸ್ ಮಾಡಬೇಕು. ಅವಾಗ ನಿಮಗೆ ಇಲ್ಲೇ ಒಂದು ರಿವಿಷನ್ ಆಗುತ್ತೆ ಮತ್ತು ನಿಮ್ಮ ಮೈಂಡಲ್ಲಿ ಚೆನ್ನಾಗಿ ಕೂತ್ಕೊಡುತ್ತೆ. ಈಗ WBC ಮತ್ತು ವೈಟ್ ಬ್ಲಡ್ ಸೆಲ್ಸ್. WBC ಏನಕ್ಕೆ ಹೆಲ್ಪ್ ಮಾಡುತ್ತೆ, ಫೈಟ್ ಆಗಿ ಏನಾದರೂ ಜ್ವರ ಬಂದರೆ ಅದಕ್ಕೆ ಫೈಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಪ್ಲೇಟ್ಲೆಟ್ಸ್ ಅಂತಂದರೆ, ಈಗ ಪ್ಲೇಟ್ಲೆಟ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಕೈ ಕುಯ್ಕೊಬಿಟ್ಟಿರ್ತೀವಿ, ನಮ್ಮ ರಕ್ತ ಏನಾಗಬೇಕು, ಕಟ್ಕೋಬೇಕು, ಓಕೆನಾ. ಇಲ್ಲ ಕೆಲವೊಬ್ಬರಿಗೆ ಹೆಬ್ ಕಟ್ಕೊಳ್ಳಲ್ಲ, ರಕ್ತ ಹಂಗೆ ಹೋಗ್ತಾ ಇರುತ್ತೆ. ಹೀಮೋಫಿಲಾ ಅಂತ ನಾವು ಅದನ್ನು ಕರಿತೀವಿ, ಓಕೆನಾ. ಹೀಮೋಫಿಲಾ ಅಂತ ಕರಿತೀವಿ. ಮತ್ತು ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೇರಳ ಆದಮೇಲೆ ಯಾವ್ದಾದ್ರು ಒಂದು ಕಂಟ್ರಿಯಲ್ಲಿ ಒಂದು ಸ್ಟೇಟ್ ನಮ್ಮ ಕರ್ನಾಟಕನೇ ಹೀಮೋಫಿಲಾ ಅನ್ನೋ ಒಂದು ವ್ಯಾಕ್ಸಿನ್ನ, ಅದು ಒಂದು 5 ಲಕ್ಷ ಖರ್ಚಾಗುತ್ತೆ ಪರ್ ಇಯರ್ಗೆ ವ್ಯಾಕ್ಸಿನ್ ತಗೊಳ್ಳೋಕ್ಕೆ. ನಮ್ಮ ಕರ್ನಾಟಕ ಗೌರ್ಮೆಂಟು ಫ್ರೀ ಆಗಿ ಅದನ್ನು ಕೊಟ್ಟಿದೆ, ಸರಿನಾ. ವಿಚ್ ಆಫ್ ದ ಫಾಲೋಯಿಂಗ್ ಫೀಚರ್ಸ್ ಎನೇಬಲ್ಸ್ ದ ಮಸ್ಕ್ಯುಲರ್ ಟಿಶ್ಯೂಸ್ ಟು ಪ್ರೊಡ್ಯೂಸ್ ಮೂವ್ಮೆಂಟ್ಸ್ ಇನ್ ಅನಿಮಲ್ಸ್. ಪ್ರಾಣಿಗಳ ಸ್ನಾಯುವಿನ ಅಂಗಾಂಶವು ಚಲನೆಯ ಉತ್ಪಾದಿಸಲು ಯಾವ ಲಕ್ಷಣವು ಸಹಾಯ ಮಾಡುತ್ತದೆ. ಸೊ ಇಲ್ಲಿ ಎಂತ್ರ ಬಗ್ಗೆ ಮಾತಾಡ್ತಿದ್ದಾರೆ, ಒಂದು ಅನಿಮಲ್ಸ್ ಮೂವ್ಮೆಂಟ್ ಮಾಡೋಕ್ಕೆ ಯಾವ ಒಂದು ಮಸ್ಕ್ಯುಲರ್ ಟಿಶ್ಯೂ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಈಗ ಅನಿಮಲ್ಸ್ ಮೂವ್ಮೆಂಟ್ ಮಾಡೋಕ್ಕೆ ಏನು ಬೇಕು, ಅವ್ರಿಗೆ ಕೈ ಕಾಲು, ನಾವು ಮನುಷ್ಯರು ಹೆಂಗೆ ಮೂವ್ ಮಾಡ್ತೀವೋ ಅದೇ ಥರ ಅದು ಅಲ್ವಾ. ಸೊ ನಮ್ಗೆ ಹೆಂಗೆ ಮಸಲ್ಸ್ ಟಿಶ್ಯೂ ಆಯಿತು, ಅದು ಕೂಡ ಮಸ್ಕ್ಯುಲರ್ ಟಿಶ್ಯೂ ಐತೆ. ಸೊ ಈ ಮಸ್ಕ್ಯುಲರ್ ಟಿಶ್ಯೂ ಅಲ್ಲಿ ಏನಿರುತ್ತೆ, ಹೇಗೆ ಈ ಮಸ್ಕ್ಯುಲರ್ ಟಿಶ್ಯೂ ಅಲ್ಲಿ ಅದು ಮೂವ್ಮೆಂಟ್ ಮಾಡುತ್ತೆ ಅಂತ ಇಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವು ಕೈ ಹಿಂಗೆ ಇಕ್ಕಿರ್ತೀವಿ, ನಾವು ಚಿಕ್ಕ ವಯಸ್ಸಲ್ಲಿ ಹೇಳ್ತಿರ್ತೀವಿ ಯಾರಿಗೆ ಶಕ್ತಿ ಐತೆ ಹಿಂಗೆ ತೋರಿಸು ನೋಡೋಣ ಅಂತ ಆಟ ಆಡ್ತಿರ್ತೀವಲ್ವಾ. ಅವಾಗ ನಮ್ಮ ಕೈ ಬೆಂಡಾದಾಗ ಏನಾಗುತ್ತೆ, ನಮ್ಮ ಬೈಚಿಪ್ಸು ಸ್ವಲ್ಪ ಊದ್ಕೊಂಡಂಗೆ ಆಗುತ್ತೆ ಅಲ್ವಾ. ಸೊ ಊದ್ಕೊಂಡಾಗ ಯಾಕಾಗುತ್ತಪ್ಪ ಅಂತಂದ್ರೆ, ಡ್ಯೂ ಟು ದ ಕಾಂಟ್ರಾಕ್ಟೈಲ್ ಪ್ರೋಟೀನ್ಸ್ ಅಂತ ಕರಿತೀವಿ. ಯಾಕೆ, ಡ್ಯೂ ಟು ದ ಕಾಂಟ್ರಾಕ್ಟೈಲ್ ಪ್ರೋಟೀನ್ಸ್, ಓಕೆನಾ. ಸೊ ಇದ್ರ ಏನಿಂದ ಮಾಡಿರ್ತಾರೆ, ಮಯೋಸಿನ್ ಅಂತ ಕರಿತೀವಿ, ಓಕೆನಾ, ಅದರಿಂದ ಮಾಡಿರ್ತಾರೆ. ಸೊ ಇದು ಏನು ಮಾಡುತ್ತಪ್ಪ ಅಂತಂದ್ರೆ ಪ್ಲಾಂಟ್ ಮೂವ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಸೊ ಈಗ ಮೂವ್ಮೆಂಟ್ ಮಾಡೋಕ್ಕೆ ಒಂದು ಮಸಲ್ ಇರಬೇಕು, ಮಸಲ್ ಟಿಶ್ಯೂ ಐತೆ, ಮಸಲ್ ಟಿಶ್ಯೂ ಒಳಗಡೆ ಏನಿರುತ್ತೆ, ಕಾಂಟ್ರಾಕ್ಟೈಲ್ ಪ್ರೋಟೀನ್ಸ್ ಇರುತ್ತೆ, ಓಕೆನಾ, ಮಯೋಸಿನ್ ಅಂತ ಕರಿತೀವಿ ಅದನ್ನು. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಇನ್ ಕೇಸ್ ನಿಮಗೆ ಗೊತ್ತಾಗಿಲ್ಲ ಈ ಕ್ವಶನ್ ಅಂತಂದ್ರು, ನೋಡಿ ಬೇರೆ ಆಪ್ಷನ್ ನೋಡಿ, ಎಬಿಲಿಟಿ ಟು ಟ್ರಾನ್ಸ್ಮಿಟ್ ನರ್ವ್ ಇಂಪಲ್ಸ್. ಇಲ್ಲಿ ಮಾತಾಡ್ತಿರೋದೇನು, ಮಸಲ್ ಟಿಶ್ಯೂ ಬಗ್ಗೆ. ಅಲ್ಲಿ ಮಸಲ್ ಟಿಶ್ಯೂ ಯಾಕೆ ಹೆಲ್ಪ್ ಮಾಡುತ್ತೆ ಅಂತ ಮಾತಾಡ್ತಿರೋದು ಅನಿಮಲ್ ಮೂವ್ಮೆಂಟ್ಗೋಸ್ಕರ. ಸೊ ಬಟ್ ಇಲ್ಲಿ ಮಾತಾಡ್ತಿರೋದೇನು, ನರ್ವ್ ಇಂಪಲ್ಸ್ ಬಗ್ಗೆ ಮಾತಾಡ್ತಿದ್ವಿ, ಅಂದರೆ ಸಿಗ್ನಲ್ ಸೆಂಡ್ ಮಾಡೋ ಬಗ್ಗೆ ಮಾತಾಡ್ತಿದ್ವಿ. ಆಪ್ಷನ್ ಬಿ ಎಲಿಮಿನೇಟ್ ಮಾಡ್ಬೋದು. ಸ್ಟೋರೇಜ್ ಆಫ್ ಫ್ಯಾಟ್ ಡ್ರಾಪ್ಲೆಟ್ಸ್, ಓಕೆನಾ, ಕೊಬ್ಬಿನ ಹನಿಗಳ ಸಂಗ್ರಹಣೆ. ಈಗ ಕೊಬ್ಬಿಗೂ ಫ್ಯಾಟ್ಗೂ ಮತ್ತೆ ಮಸಲ್ ಟಿಶ್ಯೂಗೂ ಏನು ಸಂಬಂಧ ಇಲ್ಲ. ಸೆಕ್ರೀಷನ್ ಆಫ್ ಡೈಜೆಸ್ಟಿವ್ ಎನ್ಸೈಮ್ಸ್, ಜೀರ್ಣಕಾರಿ ಕಣ್ವೆಗಳನ್ನು ಸ್ರವಿಸುವಿಕೆ ಅಂತ ಕೇಳಿದ್ದಾರೆ. ಸೊ ನಾವು ಮಾತಾಡ್ತಿರೋದೇನು ಮೂವ್ಮೆಂಟ್ ಅಲ್ಲಿ, ಇಲ್ಲಿ ಮಸಲ್ ಟಿಶ್ಯೂ ಬಗ್ಗೆ ಮಾತಾಡ್ತಿರೋದು, ನಾಟ್ ಡೈಜೆಷನ್ ಬಗ್ಗೆ. ಸೊ ಆಪ್ಷನ್ ಡಿ ಇಸ್ ಆಲ್ಸೋ ತಪ್ಪು. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್. ಸೊ ನಾವು ಇಲ್ಲಿ ಚೆನ್ನಾಗಿ ಆನ್ಸರ್ ಮಾಡ್ತೀವಿ, ಬಟ್ ನಮಗೆ ಎಕ್ಸಾಮಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಮೈಂಡು ಅಲ್ಲಿ ಓಡಲ್ಲ, ಓಕೆನಾ. ಈಗ ನಿಮ್ಮ ಮೈಂಡ್ ಅಲ್ಲಿ ಓಡಬೇಕಂತಂದ್ರೆ ನಾನು ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. ಡೈಲಿ ಬೆಳಗ್ಗೆ ಎದ್ದಾಗ ಮೊಬೈಲಲ್ಲಿ ಒಂದು ಸ್ಟಾಪ್ ವಾಚ್ ಇಟ್ಕೊಳ್ಳಿ, 11 ಮಿನಿಟ್ಸ್, ಡೈಲಿ 11 ಮಿನಿಟ್ಸ್ ಮಾಡಿ ಸಾಕು. ಮೆಡಿಟೇಷನ್ ಮಾಡಿ ಅಥವಾ ಯೋಗ ಮಾಡಿ. ಯೋಗ ಮಾಡ್ಬೇಕಾದ್ರೆ ಏನು ಮಾಡಿ ಅಂತಂದರೆ, ನೀವು ನಿಮ್ಮ ಮನಸ್ಸಲ್ಲಿ ಹೇಳ್ಕೋಬೇಕು, ನಿಮ್ಮ ಹಾರ್ಟ್ಗೂ ಮತ್ತು ನಿಮ್ಮ ಬ್ರೈನ್ನ ಟ್ರೈನ್ ಮಾಡಬೇಕು. ಐ ಆಮ್ ಆಲ್ ರೈಟ್, ನಾನು ಕೂಲಾಗಿದ್ದೀನಿ, ನಾನು ಕೂಲಾಗಿ ಆನ್ಸರ್ ಮಾಡ್ತೀನಿ, ನಾನು ಆರಾಮಾಗಿ ಮಾಡ್ತೀನಿ, ನಾನು ಫುಲ್ಲು ಕಾಮಾಗಿದ್ದೀನಿ, ನನಗೆ ಯಾವುದೇ ಥರ ಟೆನ್ಷನ್ ಇಲ್ಲ, ನಾನು ಪಕ್ಕ ಸರಿ ಮಾಡೇ ಮಾಡ್ತೀನಿ, ನಾನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅಂತ ನೀವು ಹೇಳ್ಕೊಳ್ಳಿ. ಒಂದು ನಿಮ್ಮ ಸ್ಟೇಟ್ ಆಫ್ ಮೈಂಡ್, ನಿಮ್ಮ ಮೈಂಡ್ನ ಆ ಸ್ಟೇಟಿಗೆ ತಗೊಂಡೋಗಿ, ಓಕೆನಾ. ಯೋಗ ಮಾಡಿಕೊಂಡು ಡೈಲಿ 11 ಮಿನಿಟ್ಸ್ ಮಾಡಿ. ಸೊ ಈ ಥರ ಒಂದು ಅನಾಲಿಸಿಸ್ ಅಥವಾ ಆಪ್ಷನ್ ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಬೇಕಂತ ಅಂದರೆ ನಿಮಗೆ ಒಂದು ಕಾಮ್ನೆಸ್ ಇರಬೇಕು, ಮತ್ತು ಪೇಷನ್ಸ್ನೆಸ್ಸು ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಕಾನ್ಫಿಡೆನ್ಸು ಕೂಡ. ನೋಡಿ ಆ ಪ್ರೋಟೀನ್, ಕಾಂಟ್ರಾಕ್ಟೈಲ್ ಪ್ರೋಟೀನ್ ಎಂತ ಮಾಡಿರುತ್ತೆ, ಮಯೋಸಿನ್ ಮತ್ತೆ ಅಸಿಟಿನ್ ಮತ್ತೆ ಮಯೋಸಿನ್ ಇಂದ ಕೂಡಿರುತ್ತೆ, ಸರಿನಾ. ಇನ್ ಪ್ಲಾಂಟ್ಸ್ ದಟ್ reproduce by budding, which process directly initiate the formation of the new individuals. ಮೊಗ್ಗು ಬರುವಿಕೆ ಮೂಲಕ ಸಂತಾನೋತ್ಪತ್ತಿಯ ಮಾಡುವ ಸಸ್ಯಗಳಲ್ಲಿ ಯಾವ ಪ್ರಕ್ರಿಯೆಯು ಹೊಸ ಜೀವಿಯ ರಚನೆಯನ್ನು ನೇರವಾಗಿ ಪ್ರಾರಂಭಿಸುತ್ತದೆ. ಸೊ ಇಲ್ಲಿ ಎಂತ್ರ ಬಗ್ಗೆ ಮಾತಾಡ್ತಿದ್ದಾರೆ, ಬಡ್ಡಿಂಗ್ ಅಂತ ಮಾತಾಡ್ತಿದ್ದಾರೆ. ಬಡ್ಡಿಂಗ್ ಅಂದ್ರೇನು, ಅದು ಇಸ್ ಟೈಪ್ ಆಫ್ ಸೆಕ್ಸುವಲ್ ರೀಪ್ರೊಡಕ್ಷನ್ ಅಲ್ವಾ. ಸೆಕ್ಸುವಲ್ ರೀಪ್ರೊಡಕ್ಷನ್ ಅಂತ ನಾವು ಕರಿತೀವಿ. ಸೊ ಆ ಒಂದು ಪ್ರಾಸೆಸ್ ಅಲ್ಲಿ ನ್ಯೂ ಇಂಡಿವಿಜುವಲ್ ವಿಚ್ ಪ್ರಾಸೆಸ್ ಡೈರೆಕ್ಟ್ಲಿ ಇನಿಷಿಯೇಟ್ ದ ಫಾರ್ಮೇಷನ್ ಆಫ್ ನ್ಯೂ ಇಂಡಿವಿಜುವಲ್, ಹೇಗೆ ಫಾರ್ಮೇಷನ್ ಆಗುತ್ತೆ ಆ ಪ್ರಾಸೆಸ್ ಏನು ಅಂತ ಕೇಳಿದ್ದಾರೆ, ಓಕೆನಾ. ಸೊ ಏನು ಬಡ್ಡಿಂಗ್ ಆಪ್ಷನ್ಸ್ ನೋಡೋಣ. ಡೆವಲಪ್ಮೆಂಟ್ ಆಫ್ ಸೀಡ್ಸ್ ಫ್ರಮ್ ಫ್ಲವರ್ಸ್, ಡೆವಲಪ್ಮೆಂಟ್ ಆಫ್ ಸೀಡ್ಸ್ ಫ್ರಮ್ ಫ್ಲವರ್ಸ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ರೀಪ್ರೊಡಕ್ಷನ್ ಎಲ್ಲಿ ನಡೆಯುತ್ತಪ್ಪ ಅಂತಂದ್ರೆ ಫ್ಲವರ್ಸ್ ಅಲ್ಲಿ ನಡೆಯುತ್ತೆ, ಓಕೆನಾ.
ಫ್ಲವರ್ಸಲ್ಲಿ ನಡೆಯುತ್ತೆ. ಬಟ್ ಬಡ್ಡಿಂಗಲ್ಲಿ ಹಂಗಲ್ಲ. ಬಡ್ಡಿಂಗಲ್ಲಿ ಏನಪ್ಪ ಅಂತಂದರೆ ಈಗ ಒಂದು ಪೇರೆಂಟ್ ಬಾಡಿ ಇರುತ್ತೆ. ಈ ಪೇರೆಂಟ್ ಬಾಡಿ ಅಂತ ಅನ್ಕೊಳ್ಳಿ. ಈ ಬಾಡಿ ಮೇಲೇ ಏನಾಗುತ್ತೆ, ಸೀಡ್ಸ್ ಗ್ರೋ ಆಗುತ್ತೆ. ಓಕೆನಾ, ಈ ಸೀಡ್ಸ್ ಗ್ರೋ ಆಗುತ್ತೆ. ಸ್ವಲ್ಪ ದೊಡ್ಡದಾದ್ಮೇಲೆ ಈ ಸೀಡು ಏನಾಗುತ್ತೆ, ಕೆಳಗಡೆ ಮಣ್ಣಿಗೆ ಬೀಳುತ್ತೆ. ಓಕೆನಾ, ಮಣ್ಣಿಗೆ ಬಿದ್ದಾದ್ಮೇಲೆ ಏನಾಗುತ್ತೆ, ಈ ಸೀಡೆ ಹೊಸ ದೊಡ್ಡ ಪ್ಲಾಂಟ್ ಆಗಿ ಉಟ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ನಾವು ಬುಕ್ಕಲ್ಲಿ ಎಲ್ಲ ನೋಡಿರ್ತೀವಿ ಅಂದರೆ ಹೈಡ್ರಾ ಅಂತ ಕರಿತೀವಿ. ಯಾವುದು, ಹೈಡ್ರಾ ಅಂತ ಕರಿತೀವಿ. ಅದು ಎಕ್ಸಾಂಪಲ್ ಯಾವುದಕ್ಕೆ, ಬಡ್ಡಿಗೋಗೆ ಎಕ್ಸಾಂಪಲ್. ಸರಿನಾ. ಆಪ್ಷನ್ ಏನು, ಆಪ್ಷನ್ ಎ ನಮಗೆ ತಪ್ಪು. ಯಾಕಂದರೆ ಅದು ಫ್ಲವರ್ಸ್ ಹಂಗಾಗು. ಫ್ಲವರ್ಸಲ್ಲಿ ಬೀಜ ಕೆಳಗೆ ಬೀಳುತ್ತಾ ಇಲ್ಲ, ಪೋಲನ್ ಗ್ರೇನ್ಸ್ ಹೋಗ್ಬಿಟ್ಟು ಎಲ್ಲಿ ಕೂತ್ಕೊಳ್ಳುತ್ತೆ, ಸ್ಟಿಗ್ಮಾದಲ್ಲಿ ಕೂತ್ಕೊಳ್ಳುತ್ತೆ. ಫ್ಯೂಷನಲ್ಲಿ ಅಂದ್ರೇನು, ಫ್ಯೂಷನ್ ಆಫ್ ಗ್ಯಾಮೆಟ್ಸ್. ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಇಲ್ಲಿ ಫ್ಯೂಷನ್ ಆಗೋದಿಲ್ಲ. ಯಾಕಂದರೆ ಇದು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲ. ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾತ್ರ ಮೇಲ್ ಗ್ಯಾಮೆಟ್ಸು ಫೀಮೇಲ್ ಗ್ಯಾಮೆಟ್ಸ್ ಫ್ಯೂಸ್ ಆಗೋದು. ಆಪ್ಷನ್ ಬಿನೂ ತಪ್ಪು. ಲೋಕಲೈಸ್ ರಿಪೀಟೆಡ್ ಸೆಲ್ ಡಿವಿಷನ್ ಅಟ್ ಅ ಸ್ಪೆಸಿಫಿಕ್ ಸೈಟ್. ನೋಡಿ, ನಿರ್ದಿಷ್ಟ ಸ್ಥಳದ ಸ್ಥಳೀಯವಾಗಿ ಪುನರಾವರ್ತಿಕ ಕೋಶ ವಿಭಜನೆ ಅಂತ ಕರಿತೀವಿ. ಒಂದು ಸೈಟಲ್ಲಿ ಈ ಒಂದು ಪ್ಲಾಂಟ್ ಬೀಜ ಈ ಕಡೆ ಬಿದ್ದರೆ ಅಲ್ಲಿ ಏನಾಗುತ್ತೆ, ಹೊಸ ಫಾರ್ಮೇಷನ್ ಆಗುತ್ತೆ ಅಲ್ವಾ. ಸೊ ಲೋಕಲೈಸ್ ರಿಪೀಟೆಡ್ ಸೆಲ್ ಡಿವಿಷನ್ ಅಟ್ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಆಗೋದ ನಾವೇನಂತ ಕರಿತೀವಿ, ಬಡ್ಡಿಂಗ್ ಅಂತ ಕರಿತೀವಿ. ರ್ಯಾಂಡಮ್ ಸೆಲ್ ಡೆತ್ ಇನ್ ಟಿಶ್ಯೂ. ಈಗ ಸೆಲ್ ಡೆತ್ ಆಗೋದ್ರೆ ನಮಗೆ ಹೊಸ ಪ್ಲಾಂಟ್ ಉಟ್ಕೊಳ್ಳುತ್ತಾ, ನಮ್ಮ ಮನುಷ್ಯನೇ ಇರಲ್ಲ. ಸೆಲ್ ಡೆತ್ ಆದರೆ ಇನ್ನು ಪ್ಲಾಂಟ್ಸ್ಗಳು ಇರ್ತಾ. ನೋಡಿ, ಸೆಲ್ಲು ಇರೋ ತನಕ ಮಾತ್ರ ಎಲ್ಲ ಫಂಕ್ಷನ್ಸ್ ಆಗ್ತಿರುತ್ತೆ. ಸೆಲ್ ಇಲ್ಲ ಅಂತಂದರೆ ಏನೂ ಇಲ್ಲ. ಓಕೆನಾ, ಅದಕ್ಕೆ ರಾಬರ್ಟ್ ಹುಕ್ ಎಲ್ಲಿ ಫೌಂಡ್ ಮಾಡಿರ್ತಾರೆ, ಫಸ್ಟು ಡೆಡ್ ಸೆಲ್ನ ಫೌಂಡ್ ಮಾಡ್ತಾರೆ. ಆಮೇಲೆ ಆಂಟೋನಿ ಲಿವೆನ್ವಿಕ್ ಏನು ಮಾಡ್ತಾರೆ, ಲಿವಿಂಗ್ ಸೆಲ್ನಲ್ಲಿ ಫೌಂಡ್ ಮಾಡ್ತಾರೆ. ನೋಡಿ, ಬೆಸ್ಟ್ ಎಕ್ಸಾಂಪಲ್ ನೋಡಿ, ಹೇಳಿಲ್ವಾ, ಹೈಡ್ರಾ ಬಡ್ಡಿಂಗ್ ಪ್ರಾಸೆಸ್. A student wants to separate a heterogeneous mixture of mud and water collected from a pond. Based on your understanding of mixtures, which method would be most effective and why? ವಿದ್ಯಾರ್ಥಿ ಒಬ್ಬನು ಕೆರೆಯಿಂದ ಸಂಗ್ರಹಿಸಿದ ಮಣ್ಣು ಮತ್ತು ನೀರಿನ ಮಿಶ್ರಣವನ್ನು ಪ್ರತ್ಯೇಕಿಸಲು ಬಯಸುತ್ತಾನೆ. ಮಿಶ್ರಣ ಬಗೆಗಿನ ನಿಮ್ಮ ತಿಳುವಳಿಕೆಯ ಆಧಾರದ ಮೇಲೆ ಯಾವ ವಿಧಾನವು ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಮತ್ತು ಏಕೆ? ಸೊ ಇಲ್ಲೇನು ಕೇಳಿದಾನೆ, ಒಬ್ಬ ಹುಡುಗ ಹೋಗ್ಬಿಟ್ಟು ಕೆರೆಯಲ್ಲಿ ಮಣ್ಣು ಎತ್ಕೊ ಬಂದವನೆ. ಓಕೆನಾ, ಮಣ್ಣು ಮತ್ತೆ ಅದ್ರೊಳಗಿರೋಂಥ ಅಂದರೆ ಕೆರೆ ಮಣ್ಣು ನೀರನ್ನ ಎತ್ಕೊ ಬಂದವನೆ. ಅದ್ರೊಳಗೆ ಮಣ್ಣು ಐತೆ, ನೀರು ಐತೆ. ಇವಾಗ ಅವನೇನು ನಮ್ಗೇನು ಕೇಳ್ತಿದ್ದಾರೆ, ಮಿಶ್ರಣ ನಮ್ಗೆ ಅಂಡರ್ಸ್ಟ್ಯಾಂಡ್ ಮಿಕ್ಸ್ಚರ್ಸ್ ಅನ್ನೋ ಒಂದು ಟಾಪಿಕ್ ಮೇಲೆ ನಮ್ಗೆ ಎಷ್ಟು ಅರ್ಥ ಆಗೈತೆ ಅಂತ ಈ ಒಂದು ಕ್ವಶನ್ನ ಕೇಳ್ತಿದ್ದಾರೆ. ಓಕೆನಾ, ಈ ಒಂದು ಕ್ವಶನ್ನ ಕೇಳ್ತಿದ್ದಾರೆ. ಸೊ ಹೇಗೆ ಆ ಒಂದು ಮಣ್ಣು ಮತ್ತು ನೀರನ್ನ ಸಪ್ರೇಟ್ ಮಾಡ್ತೀರಂತ ಏನಿಲ್ಲ, ಜಸ್ಟ್ ಬೆಸ್ಟ್ ಎಕ್ಸಾಂಪಲು ನಾವು ಫಿಲ್ಟ್ರೇಷನ್ ಪ್ರಾಸೆಸ್ನ ಯೂಸ್ ಮಾಡಿದ್ದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಪ್ರೀವಿಯಸ್ ಇಯರ್ ಆಗಲೇ ನಾವು ಬೇಕಾದ್ರೆ ನೋಡಿದ್ವಿ ಫಿಲ್ಟ್ರೇಷನ್ ಅಂದರೆ ಏನಂತ. ಮಣ್ಣನ್ನ ಮತ್ತು ನೀರನ್ನ ಸ್ವಲ್ಪ ಹೊತ್ತು ಬಿಟ್ಟಾಗ ಏನಾಗುತ್ತೆ, ಮಣ್ಣು ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ, ಪ್ಯೂರ್ ನೀರು ಮೇಲ್ಗಡೆ ಬರುತ್ತೆ. ಆ ಪ್ಯೂರ್ ನೀರು ಬಿಡ್ತೀವಿ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಮನೇಲಿ ನೀರು ಹಿಡಿಬೇಕಾದ್ರೆ ಏನಾಗುತ್ತೆ, ಮನೆಗೆ ನೆಲ್ಲಿಗೆ ಬಟ್ಟೆ ಕಟ್ತೀವಿ. ಯಾಕೆ, ಮಣ್ಣುಗಳು ಬರಬಾರ್ದು ಅಂತ. ಸೊ ಟ್ಯಾಂಕಲ್ಲಿ ಆಗಿರ್ಬೋದು ಅಥವಾ ಪೈಪಲ್ಲಿ ಮಣ್ಣು ಕುತ್ಕೊಂಡಿರುತ್ತೆ, ಆ ಮಣ್ಣು ಮತ್ತೆ ನಾವು ಕುಡಿಯೋ ನೀರಿಗೂ ಬರಬಾರ್ದು ಅಂತ ನಾವು ಬಟ್ಟೆ ಕಟ್ತೀವಿ. ಅದೊಂದು ಪ್ರಾಸೆಸ್ ಏನಂತ ಕರಿತೀವಿ, ಫಿಲ್ಟ್ರೇಷನ್ ಅಂತ ಕರಿತೀವಿ, ಅಂದರೆ ಶೋಧನೆ ಅಂತ ಕರಿತೀವಿ. ಸೊ ಈಗ ಎವಾಪರೇಷನ್ ಅಂದ್ರೆ ಏನು, ಲಿಕ್ವಿಡ್ ಡೈರೆಕ್ಟಾಗಿ ಗ್ಯಾಸ್ಗೆ ಕನ್ವರ್ಟ್ ಆದರೆ ಎವಾಪರೇಷನ್ ಅಂತ ಕರಿತೀವಿ. ಈಗ ನಾವು ಬಟ್ಟೆ ಒಗಿತೀವಿ, ಬಟ್ಟೆ ತೇವ ಇರುತ್ತೆ, ಯಾಕೆ ಬಿಸಿಲಿಗೆ ಹಾಕ್ತೀವಿ ಏನಾಗುತ್ತೆ, ಎವಾಪರೇಟ್ ಆಗುತ್ತೆ. ಕ್ರೊಮ್ಯಾಟೋಗ್ರಫಿ ಅಂದ್ರೆ ಏನು, ಕ್ರೊಮ್ಯಾಟೋಗ್ರಫಿ ಅಂದರೆ ಒಂದು ಲಿಕ್ವಿಡಲ್ಲಿ ಅಥವಾ ಡಿಸಲ್ವ್ ಆಗಿರೋದಂತ ಕಲರ್ಸ್ಗಳನ್ನ ತೆಗೆದ್ರೆ ನಾವೇನಂತ ಕರಿತೀವಿ, ಕಲರ್ಸ್ನ ಸಪ್ರೇಟ್ ಮಾಡಿ ಕ್ರೊಮ್ಯಾಟೋಗ್ರಫಿ ಅಂತ ಕರಿತೀವಿ. ಡಿಸ್ಟಿಲೇಷನ್ ಅಂದ್ರೆ ಏನು, ಡಿಫ್ರೆಂಟ್ ಬಾಯ್ಲಿಂಗ್ ಪಾಯಿಂಟ್ಸ್ ಆಗಿರೋಂಥ ಒಂದು ಲಿಕ್ವಿಡ್ಸ್ ಇರುತ್ತೆ, ಆ ಲಿಕ್ವಿಡ್ಸ್ನ ಸಪ್ರೇಟ್ ಮಾಡೋದನ್ನ ನಾವು ಡಿಸ್ಟಿಲೇಷನ್ ಅಂತ ಕರಿತೀವಿ. ಈಸಿ ಅಲ್ವಾ. ನೋಡಿ, ನಾವಿದು ಮತ್ತೆ ಈ ಒಂದು ಎಕ್ಸ್ಪೆರಿಮೆಂಟ್ನ ನಾವು ಎಲ್ಲಿ ನೋಡಿರ್ತೀವಿ ಅಂದರೆ ಎಲ್ಲ ಒಂದು ಬುಕ್ಕಲ್ಲೂ ಕೂಡ ನಾವು ನೋಡಿರ್ತೀವಿ. A wire of a resistivity P has the length L and area of cross section A. If the resistance of the wire is R, then which of the following is correct relation to R? ಸೊ ಇಲ್ಲಿ ನಮಗೆ ಏನರ ಬಗ್ಗೆ ಮಾತಾಡ್ತಿದ್ದಾರೆ, ಒಂದು ರೆಸಿಸ್ಟಿವಿಟಿ ಬಗ್ಗೆ, ಒಂದು ಆ ವೈರ್ ರೆಸಿಸ್ಟಿವ್ P ಬಗ್ಗೆ ಅಂತ ಅಂದರೆ ಹೋ ಅಂತ ಕರಿತೀವಿ ಅದ. ಓಕೆನಾ, ರೆಸಿಸ್ಟಿವ್ P has a length L and areas of cross section A. If the resistance of the wire is R, then ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ರಿಲೇಷನ್ ಟು ಆರ್? ಸೊ ಈಗ ಏನರ ಬಗ್ಗೆ ಕೇಳ್ತಿದ್ದಾರೆ, ಆರ್ ವ್ಯಾಲ್ಯೂ ಕೇಳ್ತಿದ್ದಾರೆ. ಆರ್ ಅಂದ್ರೆ ಏನು, ಸೊ ಈ ಆರ್ ಅಂದರೆ ಇದು ರೆಸಿಸ್ಟೆನ್ಸ್. ಒಂದು ನಿಮಿಷ, ಈ ಆರ್ ಏನು ಗೊತ್ತಾ, ಈ ಆರ್ ಅಂತಂದರೆ ರೆಸಿಸ್ಟೆನ್ಸ್. ಈ ಪಿ ಅಂತ ಅಂತೀವಲ್ಲ, ಇದನ್ನ ಹೋ ಅಂತ ಕರಿತೀವಲ್ಲ, ಇದನ್ನೇ ಅಂತ ಕರಿತೀವಿ, ಇದನ್ನು ರೆಸಿಸ್ಟಿವಿಟಿ ಅಂತ ಕರಿತೀವಿ. ರೆಸಿಸ್ಟಿವಿಟಿ ಅಂತ ನಾವು ಕರಿತೀವಿ. ಓಕೆನಾ. ಸೊ ನಮ್ಗೆ ಈಗ ಯಾವ್ದ್ರ ವ್ಯಾಲ್ಯೂ ಕೇಳಿದ್ದಾರೆ, ಆರ್ ವ್ಯಾಲ್ಯೂ ಕೇಳಿದ್ದಾರೆ. ಸೊ ಮುಂಚೆ ನಾವು ರೆಸಿಸ್ಟಿವಿಟಿ ನೋಡಬೇಕಾದ್ರೆ ನಮಗೆ ರೆಸಿಸ್ಟಿವಿಟಿ ಫಾರ್ಮುಲಾ ಏನಿತ್ತು, ಆರ್ ಇಂಟು ಎ ಡಿವೈಡೆಡ್ ಬೈ ಎಲ್ ಅಂತ ಇತ್ತು. ಸೊ ನಮ್ಗೆ ಇವಾಗ ಏನು ಬೇಕು, ಆರ್ ಬೇಕು. ಸೊ ಆರ್ ಬೇಕು ಅಂತಂದ್ರೆ ಏನು ನೋಡಿ, ಇದನ್ನ ಇಂಟು ಅಂತಾನೆ ಡೈರೆಕ್ಟಾಗಿ ಹಾಕೊಳ್ಳೋಣ. ಸೊ ನಮ್ಗೆ ಈಗ ಆರ್ ಬೇಕು ಅಂದ್ರೆ ನಾವು ಏನು ಮಾಡಬೇಕು, ಆರ್ನ ಈ ಕಡೆ ಕಳಿಸ್ಕೋಬೇಕು, ಇದನ್ನ ಈ ಕಡೆ ಕಳಿಸ್ಕೋಬೇಕು. ಆವಾಗ ನಮಗೆ ಆರ್ ವ್ಯಾಲ್ಯೂ ತಿಳ್ಕೊಳಕ್ಕೆ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಾವೇನು ಮಾಡಬೇಕು, ಇದಕ್ಕೊಂದು ಹಾಕೊಂಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಏನಾಗುತ್ತೆ, ಪಿ ಅಂದರೆ ಹೋ ಇಂಟು ಎಲ್ ಡಿವೈಡೆಡ್ ಬೈ ಇಸ್ ಈಕ್ವಲ್ ಟು ಆರ್ ಇಂಟು ಎ ಅಂತ ಅನ್ಬೋದಾ. ಓಕೆನಾ.
ಸೊ ಈಗ ಏನೋ ಇನ್ನು ಈಗ ಬರೀ ಆರ್ ವ್ಯಾಲ್ಯೂ ತಿಳ್ಕೊಬೇಕಂದ್ರೆ ನಾವೇನು ಮಾಡ್ಬೋದು, ಪಿ ಅಂದರೆ ಓ ಇಂಟು ಎಲ್ ಡಿವೈಡೆಡ್ ಬೈ ಏನು ಮಾಡಬೇಕು, ಎ ಮಾಡಬೇಕು, ಡಿವೈಡೆಡ್ ಬೈ ಎ ಮಾಡಬೇಕು. ಸೊ ನಮಗೆ ಆನ್ಸರ್ ಏನಾಗಿರುತ್ತೆ ಇಲ್ಲಿ, ಇದು ನಮಗೆ ಈಸ್ ಈಕ್ವಲ್ ಟು ಏನಾಯಿತು, ಆರ್ನ ವ್ಯಾಲ್ಯೂ ಸಿಗುತ್ತೆ ನಮಗೆ. ಡೈರೆಕ್ಟ್ ಫಾರ್ಮುಲಾ ನಮಗೆ ಕೇಳಿದ್ದಾರೆ, ಓಕೆನಾ. ಸೊ ಫಾರ್ಮುಲಾ ಏನು, ಯಾವ ಒಂದು ರೆಪ್ರೆಸೆಂಟ್ ಮಾಡುತ್ತೆ, ಪಿ ಎಲ್ ಡಿವೈಡೆಡ್ ಬೈ ಎನ, ಪಿ ಎಲ್ ಡಿವೈಡ್ ಅಂದರೆ ಓ ಎ ಡಿವೈಡೆಡ್ ಬೈ ಓ ಎಲ್ ಡಿವೈಡೆಡ್ ಬೈ ಏನು ರೆಪ್ರೆಸೆಂಟ್ ಮಾಡೋದು ಯಾವುದು, ಬಿ ಇಸ್ ದ ಕರೆಕ್ಟ್ ಆಪ್ಷನ್. When a force is applied at 90 degree of the direction of displacement of an object, the work done, ಒಂದು ವಸ್ತುವಿನ ಸ್ಥಳಾಂತರದ ದಿಕ್ಕು 90 ಡಿಗ್ರಿ ಕೋನದಲ್ಲಿ ಬಲವನ್ನು ಪ್ರಯೋಗಿಸಿದರೆ ಮಾಡಿದ ಕೆಲಸವು ಏನಾಗಿರುತ್ತೆ. ಸೊ ನಾನು ವರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದೆ, ವರ್ಕಲ್ಲಿ 3 ಥರ ಇರುತ್ತೆ. ಒಂದು ಪಾಸಿಟಿವ್ ಇರುತ್ತೆ, ಒಂದು ನೆಗೆಟಿವ್ ವರ್ಕ್ ಇರುತ್ತೆ, ಇನ್ನೊಂದು ಝೀರೋ ವರ್ಕ್ ಅಂತ ಕರಿತೀವಿ. ಈ ಝೀರೋ ವರ್ಕ್ ಯಾವಾಗಪ್ಪ ಅಂತಂದರೆ 90 ಡಿಗ್ರಿ ಇದ್ದಾಗ, ಆ್ಯಂಗಲ್ ಏನು 90 ಡಿಗ್ರಿ ಇದ್ದಾಗ. ಫಾರ್ ಎಕ್ಸಾಂಪಲ್ ಈಗ ಮನೇಲಿ ಆಗಿನ ಕಾಲದಲ್ಲಿ ಏನು ಮಾಡ್ತಿದ್ರು, ಬಿನ್ಗೆಲಿ ನೀರನ್ನ ಎತ್ಕೊಂಡು ಹೋಗ್ತಾ ಇದ್ರು ಅಲ್ವಾ. ಬಿನ್ಗೆಲಿ ನೀರನ್ನ ಎತ್ಕೊಂಡು ಹೋಗ್ತಿರೋ, ಬಟ್ ಆಬ್ಜೆಕ್ಟ್ಗೆ ಯಾವುದೇ ಥರ ಪುಷ್ ಮಾಡ್ತಾ ಇರಲಿಲ್ಲ, ಒಂದು ಫೋರ್ಸ್ ಕೊಡ್ತಾ ಇರಲಿಲ್ಲ. ಸೊ ಈ ಥರ ವರ್ಕ್ನ ನಾವೇನಂತ ಕರಿತೀವಿ, ಝೀರೋ ವರ್ಕ್ ಅಂತ ಕರಿತೀವಿ. ಅದನ್ನೇನಂತ ಕರಿತೀವಿ, ಝೀರೋ ವರ್ಕ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಿಮ್ಮ ತಲೆ ಮೇಲೆ ಬುಕ್ ಎತ್ಕೊಂಡು ಹೋಗಿ, ಅಲ್ಲಿ ಯಾವುದೇ ಥರ ನಿಮಗೆ ಕೆಲಸ ಆಗಲ್ಲ. ಕೆಲಸ ಆಗಬೇಕಂದ್ರೆ ಏನು, ಒಂದು ಫೋರ್ಸ್, ಒಂದು ಆಬ್ಜೆಕ್ಟ್ ಮೇಲೆ ಫೋರ್ಸ್ ಹಾಕಬೇಕು. ಆಬ್ಜೆಕ್ಟ್ ಏನಾಗಬೇಕು, ಒಂದು ಸರ್ಟನ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಮೂವ್ಮೆಂಟ್ ಆಗಬೇಕು. ಇದನ್ನು ನಾವು ವರ್ಕ್ ಡನ್ ಅಂತ ಕರಿತೀವಿ. ಬಟ್ ಇಲ್ಲಿ ಯಾವುದೇ ಥರ ವರ್ಕ್ನ ನಾವು ಮಾಡ್ತಾ ಇಲ್ಲ, ಬಟ್ ಆ ಒಂದು ವಸ್ತುನ ಕ್ಯಾರಿ ಮಾಡ್ತಾ ಇದ್ದೀವಿ. ಸೊ ಇದೇನು ಯಾವಾಗಲೂ ಕೂಡ ಝೀರೋ ಆಗಿ ಇರುತ್ತೆ ನೋಡಿ. ಈ ಥರ ಇದ್ರೆ ಏನಾಗುತ್ತೆ, ವರ್ಕು ಝೀರೋ ಆಗುತ್ತೆ. ದ ಸೆಲ್ಯುಲರ್ ಆರ್ಗನಲ್ಸ್ ಆರ್ ಸಸ್ಪೆಂಡೆಡ್ ಇನ್ ಜೆಲ್ಲಿ ಕಾಲ್ಡ್ ಡ್ಯಾಶ್. ಜೀವಕೋಶದ ಅಂಗಗಳು ಡ್ಯಾಶ್ ಎಂಬ ಜೆಲ್ಲಿಯಲ್ಲಿ ತೇಲುತ್ತವೆ. ಸೊ ಜೀವಕೋಶ ಅಂದರೆ ಆರ್ಗನಲ್ಸ್ ಅಂದ್ರೇನು, ಈ ಸೆಲ್ ಒಳಗಡೆ ಇರುವಂಥ ಒಂದು ಎಲ್ಲ ಆರ್ಗನ್ಸ್ ನಾವು ಸೆಲ್ ಆರ್ಗನಲ್ಸ್ ಅಂತ ಕರಿತೀವಿ. ಅದರೊಳಗಡೆ ಒಂದು ಜೆಲ್ಲಿ ಲೈಕ್ ಸ್ಟ್ರಕ್ಚರ್ ಅಂತ ಇರುತ್ತೆ. ಆ ಜೆಲ್ಲಿ ಲೈಕ್ ಸ್ಟ್ರಕ್ಚರ್ ಅಂದರೆ ಥಿಕ್ ಫ್ಲೂಯಿಡ್. ಅದನ್ನು ಏನಂತ ಕರಿತೀವಿ ಅಂತಂದರೆ ಸೈಟೋಪ್ಲಾಸಮ್ ಅಂತ ಕರಿತೀವಿ. ಸೈಟೋಪ್ಲಾಸಮ್ ಅಂತ ಕರಿತೀವಿ. ಸೊ ಈಗ ನ್ಯೂಕ್ಲಿಯಸ್ ಇರುತ್ತೆ, ಆ ನ್ಯೂಕ್ಲಿಯಸ್ ಒಳಗಡೆ ತಿಕ್ಕು ಜೆಲ್ಲಿ ಲೈಕ್ ಇರುತ್ತಲ್ಲ, ಅದನ್ನೇನಂತ ಕರಿತೀವಿ, ಅದನ್ನ ನ್ಯೂಕ್ಲೋಪ್ಲಾಸಮ್ ಅಂತ ಕರಿತೀವಿ. ನ್ಯೂಕ್ಲೋಪ್ಲಾಸ್ಮಾ ಅಂತ ಕರಿತೀವಿ. ಆಪ್ಷನ್ ಇದನ್ನ ನೋಡಿ, ಸಿ ಆಪ್ಷನ್ ನ್ಯೂಕ್ಲೋಪ್ಲಾಸ್ಮಾ ಅಂತ ಕರಿತೀವಿ. ಓಕೆನಾ, ಈಸಿ ಅಲ್ವಾ. ಮತ್ತೆ ನಮಗೆ ಸೆಲ್ ಬಗ್ಗೆ ಗೊತ್ತಿರಬೇಕು, ಅದು ಕಾಮನ್ ಟಾಪಿಕ್. ಎಲ್ಲ ಎಕ್ಸಾಮಲ್ಲಿ ಯಾವಾಗ ಬೇಕಾದ್ರೂ ಅದನ್ನ ಕೇಳ್ಬೋದು. ವಾಟ್ ವಿಲ್ ಬಿ ದ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಲುಕ್ ಲೈಕ್ ಫಾರ್ ಎನ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ಯೂನಿಫಾರ್ಮ್ ಸ್ಪೀಡ್. ನೋಡಿ ಇಲ್ಲಿ ಮತ್ತೆ ಯೂನಿಫಾರ್ಮ್ ಸ್ಪೀಡ್ ಕೇಳಿದ್ದಾರೆ, ಮತ್ತೇನು ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಬಗ್ಗೆ ಕೇಳಿದ್ದಾರೆ. ನಾವು ಮುಂಚೆನೆ ಓದಿದೀವಲ್ಲ ಡಿಸ್ಟೆನ್ಸ್ ಟೈಮ್ ಗ್ರಾಫ್. ಏಕರೂಪದ ವೇಗದಲ್ಲಿ ಚಲಿಸುವ ವಸ್ತುವಿನ ದೂರಕಾಲದ ನಕ್ಷೆಯು ಹೇಗೆ ಕಾಣುತ್ತದೆ. ಸೊ ಈಗ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಏನು ಹೇಳುತ್ತೆ ಅಂತಂದ್ರೆ, ಒಂದು ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಇಷ್ಟು ಟೈಮಲ್ಲಿ ನಾವು ಎಷ್ಟು ಡಿಸ್ಟೆನ್ಸ್ನ ಹೋಗಿದ್ದೀವಿ ಅಂತ ಹೇಳುತ್ತೆ. ಓಕೆನಾ, ಇಷ್ಟು ಟೈಮಲ್ಲಿ ಎಷ್ಟು ಡಿಸ್ಟೆನ್ಸ್ನ ಹೋಗಿದ್ದೀವಿ ನಾವು ಅಂತ ಹೇಳೋದು ಏನಂತ ಕರಿತೀವಿ, ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಂತ ಕರಿತೀವಿ. ಸೊ ಈಗ ಯೂನಿಫಾರ್ಮ್ ಸ್ಪೀಡ್ ಅಂದ್ರೆ ಏನು, ಯೂನಿಫಾರ್ಮ್ ಸ್ಪೀಡ್ ಅಂತಂದ್ರೆ ಇಷ್ಟು ಟೈಮ್ಗೆ ಇಷ್ಟು ಸ್ಪೀಡ್ ಮಾತ್ರ ಹೋಗೈತೆ ಅಂತ. ಫಾರ್ ಎಕ್ಸಾಂಪಲ್ ಇವಾಗ 1 ಅವರ್ಗೆ 8 ಕಿಲೋಮೀಟರ್ ಹೋಗ್ತೀವಿ. ಓಕೆನಾ, 5 ಅವರ್ಗೆ ಎಷ್ಟು ಹೋಗಿದ್ದೀವಿ, 40 ಕಿಲೋಮೀಟರ್ ಹೋಗಿದ್ರೆ ಏನು ಅದನ್ನು ಯೂನಿಫಾರ್ಮ್ ಸ್ಪೀಡ್ ಅಂತ ಅನ್ಕೊಂತೀವಿ. ಅಂದ್ರೆ ಮೊದಲನೇ ಅವರಲ್ಲಿ 8 ಕಿಲೋಮೀಟರ್, ಎರಡನೇ ಅವರಲ್ಲಿ ಮತ್ತೆ ಇನ್ನೂ 8 ಕಿಲೋಮೀಟರ್. ಬರೀ 1 ಅವರ್ಗೆ ಸೇಮ್ ಟೈಮಿಂಗ್ ರೀಚ್ ಆಗ್ತಿದ್ವಾ, ಸೇಮ್ ಡಿಸ್ಟೆನ್ಸ್ ಕವರ್ ಮಾಡ್ತಿದ್ವಿ, ಏನಂತ ಕರಿತೀವಿ ನಾವು, ಯೂನಿಫಾರ್ಮ್ ಸ್ಪೀಡ್ ಅಂತ ಕರಿತೀವಿ. ಓಕೆನಾ, ಸೊ ಈಗ ಯೂನಿಫಾರ್ಮ್ ಸ್ಪೀಡ್ ಅಲ್ಲಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇದು 1 2 3 4 ಅಂತ ಇಟ್ಕೊಳ್ಳಿ. ಇದು ಡಿಸ್ಟೆನ್ಸು 10 20 30. ಈಗ ಮೊದಲನೇ ಅವರ್ಗೆ ಅವನು 10 ಕಿಲೋಮೀಟರ್ ಹೋದ, ಇನ್ನು ನೆಕ್ಸ್ಟ್ ಅವರ್ಗೆ ಎರಡನೇ ಅವರ್ಗೆ ಎಷ್ಟು ಕಿಲೋಮೀಟರ್, ಇನ್ನು 10 ಕಿಲೋಮೀಟರ್ ಹೋದ ಅಂದರೆ 20ಕ್ಕೆ ಹೋದ. ಇನ್ನು ಮೂರನೇ ಅವರ್ಗೆ ಇನ್ನೂ 10 ಕಿಲೋಮೀಟರ್ ಜಾಸ್ತಿ ಆದರೆ 30ಕ್ಕೆ ಹೋಗ್ತಾನೆ. ಇನ್ನು ನಾಲ್ಕನೇ ಅವರ್ಗೆ ಮತ್ತೆ ಇನ್ನು 10 ಕಿಲೋಮೀಟರ್ 40ಕ್ಕೆ ಹೋಗ್ತಾನೆ. ಸೊ ಇದೆರಡು ಜಾಯಿನ್ ಮಾಡಿದಾಗ ಏನಾಗುತ್ತೆ, ಯೂನಿಫಾರ್ಮ್ ಸ್ಪೀಡ್ ಗ್ರಾಫಲ್ಲಿ ಹೇಗೆ ಕಾಣಿಸುತ್ತೆ ಅಂದರೆ ಅದು ಸ್ಟ್ರೈಟ್ ಲೈನ್ ಆಗಿ ಕಾಣಿಸುತ್ತೆ. ಸ್ಟ್ರೈಟ್ ಲೈನ್ ಅಂದರೆ ಯಾವ ಕಡೆ ಮೂವ್ ಆಗ್ತಾ ಇರುತ್ತೆ, ಮೇಲ್ಗಡೆಗೆ ಮೂವ್ ಆಗ್ತಾ ಇರುತ್ತೆ. ಸೊ ದ ಗ್ರಾಫ್ ಈಸ್ ಇನ್ ಅ ಸ್ಟ್ರೈಟ್ ಲೈನ್. ಓಕೆ, ಗ್ರಾಫ್ ಹೇಗೆ ಕಾಣುತ್ತೆ, ಸ್ಟ್ರೈಟ್ ಲೈನಲ್ಲಿ ಇರುತ್ತೆ. ಈಗ ಜಿಗ್ಜಾಕ್ ಲೈನ್ ಇದ್ರೇನು, ಈಗ ಈ ಲೈನ್ ಏನಾದರೂ ಈ ಲೈನ್ ಫಸ್ಟ್ ಹಿಂಗೆ ಹೋಗ್ಬಿಟ್ಟು ಅಥವಾ ಹಿಂಗೆ ಬಂದು ಅಥವಾ ಹಿಂಗೆ ಬಂದಿದ್ರೆ ಅದು ಅಲ್ಲಿ ಯೂನಿಫಾರ್ಮ್ ಮೋಷನ್ ಇರೋದಿಲ್ಲ, ಅಂದರೆ ಸ್ಪೀಡು ವೇರಿ ಆಗ್ತೈತೆ ಅಂತ ಅರ್ಥ. ಓಕೆನಾ, ಸ್ಪೀಡು ವೇರಿ ಆಗ್ತೈತೆ ಅಂತ ಅರ್ಥ. ಸೊ ಡಿಸ್ಟೆನ್ಸ್ ಟೈಮ್ ಗ್ರಾಫು ಏನರ ಬಗ್ಗೆ ಮಾತಾಡುತ್ತೆ, ಒಂದು ಆಬ್ಜೆಕ್ಟ್ನ ಸ್ಪೀಡ್ ಬಗ್ಗೆ ಮಾತಾಡುತ್ತೆ. ಓಕೆನಾ, ಈಗ ಅಂದರೆ ವೆಲಾಸಿಟಿ ಟೈಮ್ ಗ್ರಾಫ್ ಏನು ಮಾಡುತ್ತೆ, ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ಇರುತ್ತೆ. ಆ ವೆಲಾಸಿಟಿ ಟೈಮ್ ಗ್ರಾಫ್ ಏನರ ಬಗ್ಗೆ ಮಾಡುತ್ತೆ, ಆಕ್ಸಿಲರೇಷನ್ ಬಗ್ಗೆ ಮಾತಾಡುತ್ತೆ. ಇದು ನೆನ್ಪಿಟ್ಕೊಳ್ಳಿ, ಮತ್ತೆ ವೆಲಾಸಿಟಿ ಟೈಮ್ ಗ್ರಾಫ್ನು ನೀವು ಓದ್ಕೊಂಡು ಹೋಗ್ಬೇಕು. In plants, after fertilization, the ovule develops into which of the following? ಸೊ ಓವ್ಯೂಲ್ ಎಲ್ಲಿ ಇರುತ್ತೆ, ಓವರಿ ಒಳಗಡೆ ಓವ್ಯೂಲ್ ಇರುತ್ತೆ. ಓಕೆನಾ, ಓವರಿ ಒಳಗಡೆ ಏನಿರುತ್ತೆ, ಓವ್ಯೂಲ್ ಇರುತ್ತೆ. ಸೊ ನಾನು ಈಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫ್ರೂಟ್, ಈಗ ಒಂದು ಫ್ರೂಟ್ ಅಂತ, ಈಗ ಮ್ಯಾಂಗೋ ಫ್ರೂಟ್. ಓಕೆನಾ, ಈ ಮ್ಯಾಂಗೋ ಫ್ರೂಟ್ನ ತಗೊಳ್ಳಿ. ಈಗ ಇದು ಮ್ಯಾಂಗೋ ಫ್ರೂಟ್ ಅಂತ ಅನ್ಕೊಳ್ಳಿ. ಓಕೆನಾ, ಇದು ಮ್ಯಾಂಗೋ, ಒಂದು ನಿಮಿಷ,
ಈಗ ಇದು ಮ್ಯಾಂಗೋ ಫ್ರೂಟ್ ಅಂತ ಅನ್ಕೊಳ್ಳಿ. ಈ ಮ್ಯಾಂಗೋ ಒಳಗಡೆ ಇರುತ್ತಲ್ವ ವಾಟೆ ಅಂತ ಕರಿತೀವಲ್ಲ, ಸೀಡ್ ಇರುತ್ತಲ್ವ, ದಪ್ಪು ಸೀಡು, ಅದನ್ನೇನಂತ ಕರಿತೀವಿ ನಾವು ಓವಿಯೂಲ್ ಅಂತ ಕರಿತೀವಿ. ಓಕೆನಾ, ಅದನ್ನೇನಂತ ಕರಿತೀವಿ ಓವಿಯೂಲ್ ಅಂತ ಕರಿತೀವಿ. ಈ ಮ್ಯಾಂಗೋನ ನಾವೇನಂತ ಕರಿತೀವಿ ಓವರಿ ಅಂತ ಕರಿತೀವಿ. ಓಕೆನಾ, ಹಿಂಗೆ ನೆನ್ಪಿಟ್ಕೊಳ್ಳಿ. ಹಣ್ಣುನ ಓವರಿ ಅಂತ ಕರಿತೀವಿ, ಒಳಗಡೆ ಇರುವಂತ ಒಂದು ಬೀಜನ ಏನಂತ ಕರಿತೀವಿ ಓವಿಯೂಲ್ ಅಂತ ಕರಿತೀವಿ. ಸೊ ಓವಿಯೂಲ್ ಅಂದ್ರೇನು, ಅದು ಸೀಡ್ ಆಗಿ ಇರುತ್ತೆ. ಫ್ರೂಟ್ನ ನಾವೇನಂತ ಕರಿತೀವಿ ಫ್ರೂಟ್ನ ಯಾವುದು ಓವರಿ. ನೋಡಿ, ಇದು ಓವಿಯೂಲ್. ಓವಿಯೂಲ್ ಅಂದ್ರೆ ಒಳಗಡೆ ಇರೋ ಬೀಜ, ಓವರಿ ಅಂದ್ರೆ ಹಣ್ಣು. ಇಷ್ಟೇ. ದ ವೇ ಆಫ್ ಒಬ್ಟೈನಿಂಗ್ ಫಿಶ್ ಫ್ರಮ್ ನ್ಯಾಚುರಲ್ ರಿಸೋರ್ಸಸ್ ಇಸ್ ಕಾಲ್ಡ್ ಡ್ಯಾಶ್. ನೈಸರ್ಗಿಕ ಸಂಪನ್ಮೂಲಗಳಿಂದ ಮೀನುಗಳನ್ನು ಪಡೆಯುವ ವಿಧವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಸೊ ಈಗ ನಾವು ಯಾವುದೋ ಒಂದು ಕೆರೆಯಲ್ಲೇ ಹೋಗ್ಬಿಟ್ಟು ಮೀನು, ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಮೀನು ಹಿಡ್ದಿರ್ತೀವಿ, ಹುಡುಗರಾಗಿದ್ರೆ ನೆನಪಿರುತ್ತೆ, ನಮಗೆ ಮೀನು ಹಿಡ್ದು ಅಭ್ಯಾಸ ಇರುತ್ತೆ. ಸೊ ಈಗ ಯಾವ್ದಾದ್ರು ಒಂದು ಕೆರೆಗಳಿಗೆ ಹೋಗ್ಬಿಟ್ಟು ನ್ಯಾಚುರಲ್ ರಿಸೋರ್ಸಸ್ ಅಂದ್ರೇನು, ನಮಗೆ ಆರಾಮಾಗಿ ನೈಸರ್ಗಿಕದಿಂದ ಸಿಗುತ್ತೆ, ಅಂದ್ರೆ ನೇಚರಿಂದ ಸಿಗುವಂಥ ರಿಸೋರ್ಸ್ ಎಲ್ಲ ನ್ಯಾಚುರಲ್ ರಿಸೋರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಮೀನು ಕೆರೆಗೆ ಹೋಗ್ಬಿಟ್ಟು ನಾವು ಮೀನು ಹಿಡಿದ್ರೆ ಅದೇನಂತ ಕರಿತೀವಿ, ಅದು ನಾವು ಕ್ಯಾಪ್ಚರ್ ಫಿಶಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ, ಕ್ಯಾಪ್ಚರ್ ಫಿಶಿಂಗ್ ಅಂತ ಕರಿತೀವಿ. ಕಲ್ಚರ್ ಫಿಶಿಂಗ್ ನ ನೆನ್ನೆ ಬಗ್ಗೆ ಮಾತಾಡಿದ್ವಿ. ಕಲ್ಚರ್ ಫಿಶಿಂಗ್ ಅಂದ್ರೆ ಏನು, ಫಿಶ್ನ ಬ್ರೀಡ್ ಮಾಡೋದನ್ನ. ಓಕೆನಾ, ಫಿಶ್ ಫಾರ್ಮಿಂಗ್ ನಾವೇಂತ ಕರಿತೀವಿ ಕಲ್ಚರ್ ಫಿಶಿಂಗ್ ಅಂತ ಕರಿತೀವಿ. ಫಾರ್ಮಿಂಗ್ ಫಿಶಿಂಗ್ ಅಂತ ಕರಿತೀವಿ ಕೃಷಿ ಮೀನುಗಾರಿಕೆ. ಕಾಂಪೋಸಿಟ್ ಫಿಶಿಂಗ್, ಈಗ ನಿಮ್ಮ ಕೆಲಸ ಏನಪ್ಪ ಅಂತಂದ್ರೆ ಇವೆಲ್ಟ್ರ ಬಗ್ಗೆ ಓದೋದು. ಇವೆರಡು ಏನು ಅಂತ ನೀವು ತಿಳ್ಕೊಳ್ಳೋದೇ ಇದು ನಿಮಗೆ ಕೆಲಸ. ಓಕೆನಾ, ನಾನು ಇಲ್ಲಿ ಕೊಟ್ಟಿದ್ದೀನಿ, ಬಟ್ ಆದ್ರೂ ನೀವು ತಿಳ್ಕೋಬೇಕು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್. ಸ್ಟೇಟ್ಮೆಂಟ್ ಎ, ಸ್ಮಾಲ್ ಕ್ವಾಂಟಿಟೀಸ್ ಆಫ್ ಎಥನಾಲ್ ಕಾಸಸ್ ಡ್ರಂಕ್ನೆಸ್. ಈಗ ಎಥನಾಲ್ ನೋಡಿ, ಮತ್ತೆ ಎಥನಾಲ್ ಏನು RRB ಎಕ್ಸಾಮಲ್ಲಿ ಎಥನಾಲ್ ಅಂತ ಒಂದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆನಾ, ಮತ್ತೆ ಎಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್, ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂತಂದರೆ ಗೂಗಲ್ ಟೈಪ್ ಮಾಡಿ ಎಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್ PIB ಅಂತ ಹಾಕಿ, ನಿಮಗೆ ಒಂದು ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ಸಿಗುತ್ತೆ. ಓಕೆನಾ, ಸೊ ಇಲ್ಲಾಂದರೆ ಯಾವ್ದಾದ್ರು ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅವ್ರು ಎಕ್ಸ್ಪ್ಲೇನ್ ಮಾಡಿರ್ತಾರೆ, ನೀವು ಗೂಗಲ್ಗೆ ಹೋಗಿ ನೋಡಿ. ನಮ್ಗೆ ಇಂಪಾರ್ಟೆಂಟ್ ಏನು, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದು. ಓಕೆನಾ, ಸೊ ಎಥನಾಲ್ ಏನು, ಇದೊಂದು ಆಲ್ಕೋಹಾಲ್ ಅಂತ ಕರಿತೀವಿ. ಓಕೆನಾ, ಇದೊಂದು ಆಲ್ಕೋಹಾಲ್. ಸೊ ಈ ಎಥನಾಲ್ನ ಸ್ಮಾಲ್ ಕ್ವಾಂಟಿಟಿ ಆಫ್ ಎಥನಾಲ್ ಕಾಸಸ್ ಡ್ರಂಕನ್ನೆಸ್. ಸಣ್ಣ ಪ್ರಮಾಣದ ಎಥನಾಲ್ ಕುಡಿತದ ಅಮಲನ್ನು ಉಂಟು ಮಾಡುತ್ತದೆ. ಫಾರ್ ಎಕ್ಸಾಂಪಲ್, ಈಗೇನು ನಾವು ನೀಟಾಗಿ ಪ್ರಾಪರಾಗಿ ರೆಸ್ಪಾಂಡ್ ಮಾಡೋಕ್ಕಾಗಿಲ್ಲ ಅಂತಂದರೆ, ಒಂಥರ ಡ್ರೌಸಿನೆಸ್ ಫೀಲ್ ಆದರೆ ಆಗುತ್ತೆ. ಓಕೆನಾ, ಸೊ ಈಗ ಸ್ಮಾಲ್ ಆಫ್ ಅಮೌಂಟ್ ಎಥನಾಲ್ ಎಲ್ಲೆಲ್ಲಿ ಯೂಸ್ ಮಾಡಿರ್ತಾರೆ, ಫಾರ್ ಎಕ್ಸಾಂಪಲ್ ಟ್ಯಾಬ್ಲೆಟ್ ಮೆಡಿಸನಲ್ಲಿ ಯೂಸ್ ಮಾಡಿರ್ತಾರೆ, ಸಿರಾಪ್ಗಳೆಲ್ಲ ಯೂಸ್ ಮಾಡ್ತಾರೆ, ಅಲ್ಲೆಲ್ಲ ಏನೋ ಸಣ್ಣ ಪ್ರಮಾಣದಲ್ಲಿ ಆಲ್ಕೋಹಾಲ್ನ ಮಿಕ್ಸ್ ಮಾಡಿರ್ತಾರೆ. ಸೊ ಆಪ್ಷನ್ ಏನು, ಆಪ್ಷನ್ ಸ್ಟೇಟ್ಮೆಂಟ್ ಎ ಇಸ್ ಕರೆಕ್ಟ್. ಈಗ ಇಂಟೇಕ್ ಆಫ್ ಪ್ಯೂರ್ ಎಥನಾಲ್ ಇಸ್ ಸೇಫ್ ಫಾರ್ ಹೆಲ್ತ್. ಇಂಟೇಕ್ ಆಫ್ ಪ್ಯೂರ್ ಎಥನಾಲ್ ಈಸ್ ಸೇಫ್ ಫಾರ್ ಹೆಲ್ತ್ ಅಂತ ಕೇಳಿದ್ದಾರೆ. ಸೊ ಪ್ಯೂರ್ ಎಥನಾಲ್ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಇವಾಗ ಆಲ್ಕೋಹಾಲ್ನ ಪ್ಯೂರ್ ಆಗಿ ಅಂದ್ರೆ ರಾ ಆಲ್ಕೋಹಾಲ್ನ ತಗೋಬಿಟ್ರೆ ನಾವು ಬದುಕಾಗುತ್ತಾ, ಏನಾಗುತ್ತೆ, ನಮ್ಮ ಎದೆ ಎಲ್ಲ ಏನಾಗುತ್ತೆ, ಫುಲ್ಲು ಸುಟ್ಟೋಗ್ಬಿಡುತ್ತೆ. ಓಕೆನಾ, ಸೊ ಪ್ಯೂರ್ ಎಥನಾಲ್ ಯಾವಾಗಲೂ ಕೂಡ ಏನಾಗಿರುತ್ತೆ, ಪ್ಯೂರ್ ಎಥನಾಲ್ ಏನೋ ಸಖತ್ತು ಟಾಕ್ಸಿಕ್. ಓಕೆನಾ, ಪ್ಯೂರ್ ಎಥನಾಲ್ ಏನಾಗಿರುತ್ತೆ, ಸಖತ್ತು ಟಾಕ್ಸಿಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ನೋಡ್ಬೋದು, ನೀವು ಡ್ರಿಂಕ್ಸ್ ಮಾಡ್ಬೇಕಾದ್ರೆ ನೋಡಿ, ಈಗ ಫಿಲಮಲ್ಲೇ ತೋರಿಸ್ತಾರಲ್ವ, ಈಗ ಯಾಕೆ ಡ್ರಿಂಕ್ಸಿಗೆ ನೀರು ಆ್ಯಡ್ ಮಾಡ್ತಾರೆ, ಅಂದರೆ ಅದನ್ನು ನಾವು ಡೈರೆಕ್ಟಾಗಿ ಇಂಟೇಕ್ ಮಾಡೋಕ್ಕೆ ಆಗಲ್ಲ. ಓಕೆನಾ, ಸೊ ಅದಕ್ಕೋಸ್ಕರ ಡ್ರಿಂಕ್ಸಿಗೆ ಏನು ಮಾಡ್ತಾರೆ, ನೀರನ್ನ ಆ್ಯಡ್ ಮಾಡ್ತಾರೆ. ಈಗ ಎಥನಾಲ್ ಒಂದು ಆಲ್ಕೋಹಾಲ್. ಸೊ ಎಥನಾಲ್ಗೆ ಏನು ಆ್ಯಡ್ ಮಾಡ್ತಾರೆ, ಈಗ ಅದಕ್ಕೆ ವಾಟರ್ ಆ್ಯಡ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಅದಕ್ಕೇನೆ ಈಗ ಸಿರಾಪ್ಗಳಲ್ಲಿ ನಮಗೆ ಚಿಕ್ಕ ವಯಸ್ಸಲ್ಲಿ ಅಮ್ಮದಿರು ಸಿರಾಪ್ ಕುಡಿಸ್ತಿದ್ರು, ಹುಷಾರಿಲ್ಲ ಅಂತಂದ್ರೆ ಏನು ಮಾಡ್ತಿದ್ರು, ಸಿರಾಪ್ನ ಕುಡಿಸ್ತಿದ್ರು. ಆ ಸಿರಾಪಲ್ಲಿ ಕಡಿಮೆ ಪ್ರಮಾಣದಲ್ಲಿ ಆ್ಯಡ್ ಮಾಡಿರ್ತಾರೆ, ಅದಕ್ಕೆ ನಮಗೆ ಏನು ಅದ್ರ ಪವರ್ ಅಥವಾ ಅಷ್ಟು ಗೊತ್ತಾಗಲ್ಲ. ಸೊ ಈಗ ಏನಾದ್ರು ನಾವು ಅದನ್ನೇ ಡೈರೆಕ್ಟಾಗಿ ತಗೋಬಿಟ್ರೆ ಎಥನಾಲ್ನ, ನಮ್ಗೆ ಏನಾಗುತ್ತಪ್ಪ ಅಂತಂದರೆ, ನಮಗೆ ಈ ಒಂದು ಟಾಕ್ಸಿಕ್ ಇಂಗ್ರೀಡಿಯೆಂಟು ಜಾಸ್ತಿ ಆಗುತ್ತೆ. ಆ ಟಾಕ್ಸಿಕ್ ಇಂಗ್ರೀಡಿಯೆಂಟ್ ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ಬಾಡಿ ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸರಿನಾ, ಸೊ ಅದಕ್ಕೋಸ್ಕರ ಏನು, ಪ್ಯೂರ್ ಎಥನಾಲು ಯಾವಾಗಲೂ ಕೂಡ ಡೇಂಜರ್. ಬಟ್ ಇಲ್ಲೇನು ಕೇಳಿದ್ದಾರೆ, ಇಂಟೇಕ್ ಆಫ್ ಪ್ಯೂರ್ ಎಥನಾಲ್ ಸೇಫ್, ಇಟ್ ಈಸ್ ಅನ್ಸೇಫ್ ಫಾರ್ ಹೆಲ್ತ್ ಅಂತ ಕರಿತೀವಿ. ಓಕೆನಾ, ಸೊ ಮೊದಲನೇದು ಕರೆಕ್ಟು, ಎರಡನೇದು ತಪ್ಪು. ಸೊ ಆಪ್ಷನ್ ಯಾವುದು, ಸ್ಟೇಟ್ಮೆಂಟ್ ಎ ಈಸ್ ಕರೆಕ್ಟ್, ಬಟ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಈಸ್ ಅಲ್ಟ್ರಾಸೋನೋಗ್ರಫಿ ಯೂಸ್ ಫಾರ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಗರ್ಭ ವ್ಯವಸ್ಥೆಯಲ್ಲಿ ಅಲ್ಟ್ರಾಸೋನೋಗ್ರಫಿಯನ್ನು ಯಾವುದಕ್ಕೆ ಬಳಸಲಾಗುತ್ತದೆ. ಸೊ ಈಗ ನಾವು ಅಲ್ಟ್ರಾಸೌಂಡ್ ಅಂತ ಗೊತ್ತು, ಅಲ್ಟ್ರಾಸೋನೋಗ್ರಫಿ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾಕೆ ಬಳಸ್ತಾರೆ. ಅಲ್ಟ್ರಾಸೋನೋಗ್ರಫಿ ಅಂದ್ರೂ ಅದೇ ಥರನೇ. ಓಕೆನಾ, ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರಲ್ವಾ, ಅವ್ರಿಗೆ ಸ್ಕ್ಯಾನ್ ಮಾಡ್ತಾರೆ, ಅವ್ರ ಹೊಟ್ಟೆನ ಸ್ಕ್ಯಾನ್ ಮಾಡ್ತಾರೆ. ಯಾಕೆ, ಮಗು ಒಳಗಡೆ ಹೇಗೆ ಆಗ್ತೈತೆ, ಮಗು ಎಲ್ಲ ಫಿಸಿಕಲಿ ಚೆನ್ನಾಗಿದೆಯಾ ಅಂತ ನೋಡೋಕ್ಕೆ.
ಸೊ ನಿಮಗೆ ಈ ಥರ ನಾನು ಕ್ವಶನ್ ನಾನು ಹೇಳಿದೆ, ನಾನು ಕ್ಲಾಸ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ನೀವು ಸೈನ್ಸ್ ಏನೇ ಓದಬೇಕಾಗಿರೋ, ಸೈನ್ಸ್ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರೋ, ನೀವು ಡೈಲಿ ಲೈಫಲ್ಲಿ ಅದನ್ನು ನೀವು ನೋಡ್ತಾ ಇರಬೇಕು, ಮತ್ತು ನೋಡಿದಾಗ ಅದ್ರ ಬಗ್ಗೆ ಇದು ಅದೇ ಅಂತ ಕಂಡುಹಿಡಿತಾ ಇರಬೇಕು, ಸರಿನಾ? ಸೊ ಈಗ ನೀವು ಯಾರಾದರೂ ನಿಮ್ಮ ಅಕ್ಕ ಪ್ರೆಗ್ನೆನ್ಸಿ ಇದ್ದಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿರ್ಬೋದು, ಅಥವಾ ನಿಮ್ಮ ವೈಫ್ ಆಗಿರ್ಬೋದು, ಏನೇ ಇರಲಿ, ಅವಾಗ ಹೋದಾಗ ಏನಿರುತ್ತೆ, ಸ್ಕ್ಯಾನಿಂಗ್ ಬರ್ಕೊಡ್ತಿರ್ತಾರೆ. ಯಾಕೆ? ಯಾವಾಗಲೂ ಕೂಡ ಮಗುನ ಚೆಕಪ್ ಮಾಡ್ತಾ ಇರಬೇಕು, ಓಕೆನಾ? ಮಗುನ ಏನು ಮಾಡ್ತಿರ್ಬೇಕು, ಯಾವಾಗಲೂ ಕೂಡ ಚೆಕಪ್ ಮಾಡ್ತಾ ಇರಬೇಕು. ಸೊ ಆಪ್ಷನ್ ನೋಡೋಣ, ಯಾಕೆ ಅಲ್ಟ್ರಾಸೋನೋಗ್ರಫಿ ಮಾಡ್ತಾರೆ ಅಂತ. ಟು ಡಿಟೆಕ್ಟ್ ಬರ್ತ್ ಅಫೆಕ್ಟ್ಸ್ ಆ್ಯಂಡ್ ಮಾನಿಟರ್ಸ್ ಟು ಡಿಫೆಕ್ಟ್ ದ ಬರ್ತ್ ಡಿಫೆಕ್ಟ್ಸ್ ಆ್ಯಂಡ್ ಮಾನಿಟರ್ ದ ಬೇಬೀಸ್ ಗ್ರೋತ್. ಸೊ ಏನು, ಜನ್ಮ ದೋಷಗಳನ್ನು ಪತ್ತೆ ಹಚ್ಚಲು ಮತ್ತು ಮಗುವಿನ ಬೆಳವಣಿಗೆಯನ್ನು ಮೇಲ್ವಿಚಾರಣೆ ಮಾಡಲು ಈ ಒಂದು ಅಲ್ಟ್ರಾಸೋನೋಗ್ರಫಿನ ಬಳಸ್ತಾರೆ, ಓಕೆನಾ? ಸೊ ಮತ್ತು ಇನ್ನೊಂದು ಅನಾಮಲಿ ಸ್ಕ್ಯಾನಿಂಗ್ ಅಂತ ಕೇಳ್ತಾರೆ. ಈ ಅನಾಮಲಿ ಸ್ಕ್ಯಾನಿಂಗ್ ಏನು, ಇದು ಎನಿ ಟೈಮ್ ಬಳಸ್ತಾ, ಅಂದರೆ ಒಂದು 5 months ಆದಮೇಲೆ, ಪ್ರೆಗ್ನೆಂಟ್ ಲೇಡಿಗೆ 5 months ಆದಮೇಲೆ ಈ ಒಂದು ಸ್ಕ್ಯಾನಿಂಗ್ನ ಪದೇ ಪದೇ ಬರ್ಕೊಡ್ತಿರ್ತಾರೆ, ಓಕೆನಾ? ಕ್ವಶನ್ ಕೇಳಿದರೆ ಅನಾಮಲಿ ಸ್ಕ್ಯಾನಿಂಗ್ ಅಂದರೆ ಏನು, ಅದನ್ನು ಎಲ್ಲಿ ಬಳಸ್ತಾರೆ, ಪ್ರೆಗ್ನೆಂಟ್ ವುಮೆನ್ಸಲ್ಲಿ ಅದನ್ನು ಬಳಸ್ತಾರೆ, ಓಕೆನಾ? ನೋಡಿ, ಅನಾಮಲಿ ಸ್ಕ್ಯಾನಿಂಗ್ ಅದರೊಳಗೇನು ಕಂಪ್ಲೀಟಾಗಿ ನಿಮಗೆ ಆ ಒಂದು ಬೇಬಿನ ಫುಲ್ಲು ಕಂಪ್ಲೀಟಾಗಿ ನೋಡ್ಬೋದು ಅನಾಮಲಿ ಸ್ಕ್ಯಾನಿಂಗಲ್ಲಿ. A ball is thrown up with a velocity of x meter per second. The ball attains a maximum height of 50 meter. What is the value of AX? ಒಂದು ಚೆಂಡನ್ನು x ಮೀಟರ್ ಸ್ಕ್ವೇರ್ ವೇಗದಲ್ಲಿ ಮೇಲಕ್ಕೆ ಎಸೆಯಲಾಗುತ್ತದೆ. ಚೆಂಡನ್ನು 50 ಮೀಟರ್ ಗರಿಷ್ಠ ಎತ್ತರವನ್ನು ತಲುಪುತ್ತದೆ. x ನ ಮೌಲ್ಯ ಎಷ್ಟು? ಆಕ್ಸಿಲರೇಷನ್ ಮೌಲ್ಯವನ್ನು 10 ಮೀಟರ್ ಪರ್ ಸೆಕೆಂಡ್ ಅನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ, ಓಕೆನಾ? ಸೊ ಇಲ್ಲಿ ಒಂದು ಈ ಕ್ವೆಶನ್ ಕೊಟ್ಟಿದ್ದಾರೆ, ಏನು, ಒಂದು ಬಾಲ್ ಇಸ್ ಥ್ರೋನ್ ಅಪ್ ಇಂದ ವೆಲಾಸಿಟಿ. ಒಂದು ಬಾಲ್ನ ಏನು ಮಾಡಿರ್ತಾರೆ, ಈ ಬಾಲ್ನ ಮೇಲಕ್ಕೆ ಎಸಿತಿದ್ದಾರೆ. ಮೇಲಕ್ಕೆ ಎಸಿತಿದ್ದಾರೆ ಅಂದ್ರೆ ಏನಾಗ್ತಿದೆ, ಇಲ್ಲಿ ಫೋರ್ಸ್ನ ಹಾಕ್ತಿದ್ದಾರೆ, ಬಾಲ್ಗೆ ಫೋರ್ಸ್ನ ಹಾಕ್ತಿದ್ದಾರೆ. ಸೊ ಏನು, ಮೇಲಕ್ಕೆ ಎಸಿತಿರ್ಬೇಕಾದ್ರೆ ಈ ಬಾಲ್ ಹಿಂಗೆ ಹೋಗುತ್ತೆ ಅಲ್ವಾ? ಸೊ ಈ ಕಡೆ ಹೋಗ್ಬೇಕಾದ್ರೆ ಇದೇನಾಗ್ತೈತೆ, ಗ್ರಾವಿಟಿಗೆ ವಿರುದ್ಧವಾಗಿ ಹೋಗ್ತೈತೆ. ಅಂದರೆ ಗ್ರಾವಿಟಿ ಏನಿರುತ್ತೆ ಇಲ್ಲಿ, ಆಕ್ಸಿಲರೇಷನ್ ಏನಿರುತ್ತೆ ಅಂದರೆ ನೆಗೆಟಿವ್ ಇರುತ್ತೆ. ಆಕ್ಸಿಲರೇಷನ್ ನೆಗೆಟಿವ್ ಇರುತ್ತೆ ಅಂದರೆ ನಾವು ಇಲ್ಲಿ ಆಕ್ಸಿಲರೇಷನ್ನ ಕೌಂಟ್ ಮಾಡೋಕ್ಕಾಗಲ್ಲ, ಓಕೆನಾ? ಸೊ ಇಲ್ಲಿ ನಾವೇ ಪುಷ್ ಮಾಡಿ ಎಸಿತಾ ಇದ್ದೀವಿ ಬಾಲ್ನ, ಓಕೆನಾ? ಸೊ ಇದ್ರ ವೆಲಾಸಿಟಿ ನಮಗೆ ಗೊತ್ತಿಲ್ಲ, ಅದನ್ನು ಎಕ್ಸ್ ಅಂತ ಅನ್ಕೊಳ್ಳೋಣ, ಇದನ್ನು ಎಕ್ಸ್ ಅಂತ ಅನ್ಕೊಳ್ಳೋಣ. ಇದೇನು ಇನಿಷಿಯಲ್ ವೆಲಾಸಿಟಿ, ಓಕೆನಾ? ಈಗ ಫೈನಲ್ ವೆಲಾಸಿಟಿ. ಈಗ ಫೈನಲ್ ವೆಲಾಸಿಟಿ ಏನು, ಫೈನಲ್ ವೆಲಾಸಿಟಿ ಅಂತಂದರೆ ನೋಡಿ, ಬಾಲ್ ಇಲ್ಲಿಗೆ ಹೋಯ್ತು, ಇಲ್ಲಿಗೆ ಹೋದ್ಮೇಲೆ ಏನಾಯಿತು, ಅದ್ರ ವೆಲಾಸಿಟಿ ಏನಾಗ್ಬಿಡುತ್ತೆ, ಮೇಲಕ್ಕೆ ಹೋದಾಗ ಬಾಲ್ ವೆಲಾಸಿಟಿ 0 ಆಗಿಬಿಡುತ್ತೆ. ಬಾಲ್ ವೆಲಾಸಿಟಿ 0 ಆದಾಗ ಏನಾಗುತ್ತೆ, ಕೆಳಕ್ಕೆ ಬೀಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಾಲ್ ಕೆಳಗೆ ಬೀಳಕ್ಕೆ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಗಂಟ ಹೋಯ್ತು, ಆಮೇಲೆ ಇಲ್ಲಿ ಬೀಳ್ಬೇಕಾದ್ರೆ ಏನಾಯಿತು, ತನ್ನ ವೆಲಾಸಿಟಿ ಏನಾಯಿತು, ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ವೆಲಾಸಿಟಿ ಇನ್ಕ್ರೀಸ್ ಆಗ್ತೈತೆ ಅಂದರೆ ಏನು, ಆಕ್ಸಿಲರೇಷನ್ ಏನಾಯಿತು, ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಈ ಆಕ್ಸಿಲರೇಷನ್ ಎಷ್ಟು ತಗೊಳ್ಳಿ ಅಂತ ಹೇಳಿದ್ದಾರೆ ಅಂದರೆ, ಸೊ ಗ್ರಾವಿಟಿ 10 ಮೀಟರ್ ಪರ್ ಸೆಕೆಂಡ್ನ ತಗೊಳ್ಳಿ ಅಂತ ಕೇಳಿದ್ದಾರೆ. ಸೊ ಇದೇನಾಗುತ್ತೆ ಇವಾಗ, ಇದು ಈ ವೆಲಾಸಿಟಿ ಏನಿರುತ್ತೆ, ಈ ವೆಲಾಸಿಟಿ 0, ಇಲ್ಲಿ ಬಂದಾಗ ಏನಾಗುತ್ತೆ 0 ಆಗಿರುತ್ತೆ. ಅಂದರೆ ಫೈನಲ್ ವೆಲಾಸಿಟಿ ಏನಾಗಿರುತ್ತೆ, ಫೈನಲ್ ವೆಲಾಸಿಟಿ ಈಸ್ ಈಕ್ವಲ್ ಟು 0 ಅಂತ ಕರಿತೀವಿ. ಇನಿಷಿಯಲ್ ವೆಲಾಸಿಟಿ ನಮಗೆ ಗೊತ್ತಿಲ್ಲ, ಅದನ್ನು ಎಕ್ಸ್ ಅಂತ ತೊಗೊಂಡಿದ್ದೀವಿ, ಫೈನಲ್ ವೆಲಾಸಿಟಿನ 0 ಅಂತ ತೊಗೊಂಡಿದ್ದೀವಿ. ಸೊ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಈಗ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಈಗ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಏನು, ಈಗ ನಮ್ಗೇನು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಬಗ್ಗೆ ಕೇಳ್ತಿದ್ದಾರೆ. ಎಕ್ಸ್ ಅಂದರೆ ಏನು, ನಾವೇನಂತ ತೊಗೊಂಡಿದ್ವಿ, ಇನಿಷಿಯಲ್ ಅಂದರೆ ಇನಿಷಿಯಲ್ ವೆಲಾಸಿಟಿನ ತೊಗೊಂಡಿದ್ವಿ. ಇನಿಷಿಯಲ್ ವೆಲಾಸಿಟಿ ಅಂದರೆ ಏನು, ಯು ಅಂತ ಕರಿತೀವಿ, ಓಕೆನಾ? ಸೊ ಈಗ ನಾವು ವ್ಯಾಲ್ಯೂ ಆಫ್ ಎಕ್ಸ್ ಕಂಡುಹಿಡಿಯೋಕ್ಕೆ ನಮ್ಗೆ ಏನು ಬೇಕು, ದ ಬಾಲ್ ಅಟೈನ್ಸ್ ದ ಮ್ಯಾಕ್ಸಿಮಮ್ ವಾಟ್ ಈಸ್ ದ ಓಕೆ. ಈಗ ನಾವೇನು, ಫೈನಲ್ ವೆಲಾಸಿಟಿ ಈಸ್ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ, ಅಂದರೆ ಇನಿಷಿಯಲ್ ವೆಲಾಸಿಟಿ ಸ್ಕ್ವೇರ್ ತಗೋಬೇಕು. ಯಾಕೆ, ಈ ಕಡೆ ಒಂದು ಹೋಗುತ್ತೆ ಮತ್ತೆ ಕೆಳಗೆ ಬರುತ್ತಲ್ಲ, 2 ಸಲ ಬರುತ್ತಲ್ವ ವೆಲಾಸಿಟಿ. ಇನಿಷಿಯಲ್ ವೆಲಾಸಿಟಿ ಈಸ್ ಈಕ್ವಲ್ ಟು ಮೈನಸ್ 2g ಇಂಟು ಹೆಚ್. ಜಿ ಅಂದರೆ ಯಾಕೆ 2 ಅಂತಂದರೆ, ಈ ಕಡೆ ಹೋಗ್ಬೇಕಾದ್ರೆ ಒಂದ್ಸಲಿ, ಆ ಕಡೆಯಿಂದ ಬರ್ಬೇಕಾದ್ರೆ ಒಂದ್ಸಲ, ಓಕೆನಾ? ಅದಕ್ಕೋಸ್ಕರ ನಾವು 2 ಆಗಿ ತಗೊಳ್ತೀವಿ. ಸೊ ನಮಗೆ ಫೈನಲ್ ವೆಲಾಸಿಟಿ ಏನೋ 0 ನಮಗೆ ಗೊತ್ತಿಲ್ಲ. ಈಗ ಇನಿಷಿಯಲ್ ವೆಲಾಸಿಟಿ ಎಷ್ಟು, ಎಕ್ಸ್ ಅಂತ ತಗೊಂಡಿದ್ವಿ, ನಾವು ಅದನ್ನು ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. 2 ಇಂಟು ಗ್ರಾವಿಟೇಷನ್ ಎಷ್ಟು, ಜಿ ಎಷ್ಟು 10, ಹೈಟ್ ಎಷ್ಟು 50, ಸರಿನಾ? ಸೊ ನಾವು 0 ಈಸ್ ಈಕ್ವಲ್ ಟು, ಅಂದರೆ ಫೈನಲ್ ವೆಲಾಸಿಟಿ ಗೊತ್ತಿಲ್ಲ, ಎಕ್ಸ್ ಸ್ಕ್ವೇರ್ ಮೈನಸ್ 10 ಇಂಟು 20 ಇಂಟು 5000, ಓಕೆನಾ? ಸೊ ಈ 1000ನ ಈ ಕಡೆ ಕಳಿಸಿದ್ರೆ ಮೈನಸ್ ಇದೇನಾಗುತ್ತೆ, ಪ್ಲಸ್ 1000 ಆಗುತ್ತೆ. 1000 ಇತ್ತು ಎಕ್ಸ್ ಸ್ಕ್ವೇರ್ನಲ್ಲಿ 1000ನ ಎಕ್ಸ್ ಸ್ಕ್ವೇರ್ ಹೆಂಗೆ ಬರಿತೀವಿ ಅಂತಂದರೆ, ಸೊ ನಮಗೆ ಎಕ್ಸ್ ಡೈರೆಕ್ಟಾಗಿ ರೂಟ್ ಸಿಗಲ್ಲ, 1000ಗೆ 100 ರೂಟ್ ಸಿಗುತ್ತೆ. ಸೊ ನಾವೇನು ಮಾಡ್ತೀವಿ, 100 ಇಂಟು 10 10,000 ಅಲ್ವಾ? ಸೊ ಏನು 100 ಇಂಟು 10 ನಮಗೆ 1000 ಅಲ್ವಾ? ಸೊ ನಾವು ಹೇಗೆ ಬರಿತೀವಿ, 10 ರೂಟ್ ಇಂಟು 10 ಇಂಟು 10 ರೂಟ್ ಅಂತ ಬರಿತೀವಿ. ಸೊ ಆನ್ಸರ್ ಏನಾಗುತ್ತೆ, 10 ಇಂಟು 10 ರೂಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಓಕೆನಾ? ಈಸಿ ಅಲ್ವಾ? ಸೊ ನೀವು ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಹೆಲ್ಪ್ ಅಂದರೆ ಇನ್ಕ್ರೀಸ್ ಆಗುತ್ತೆ ನಿಮ್ಮ ಸ್ಪೀಡು.
ಆ ಸಬ್ಸ್ಟೆನ್ಸ್ ಇಸ್ ಸೆಟ್ ಟು ಬಿ ರೆಡ್ಯೂಸ್ಡ್ ವೆನ್, ಒಂದು ವಸ್ತುವನ್ನು ಯಾವಾಗ ಅಪಕರ್ಷಣಗೊಂಡಿದೆ ಎಂದು ಹೇಳಲಾಗುತ್ತದೆ. ರೆಡ್ಯೂಸ್ಡ್ ಅಂದ್ರೇನು? ಈಗ ಒಂದು ಸಬ್ಸ್ಟೆನ್ಸು ರೆಡ್ಯೂಸ್ಡ್ ಅಂತ ಅಂದರೆ ಅದೇನು ಮಾಡುತ್ತೆ? ರೆಡ್ಯೂಸ್ ಅಂತಂದರೆ ಆಕ್ಸಿಜನ್ನ ಕಳ್ಕೊಳ್ಳುತ್ತೆ. ಆಕ್ಸಿಜನ್ನ ಕಳ್ಕೊಳ್ಳುತ್ತೆ. ಏನ್ನ ಗೇನ್ ಮಾಡುತ್ತೆ? ಹೈಡ್ರೋಜನ್ನ ಗೇನ್ ಮಾಡುತ್ತೆ. ಹೈಡ್ರೋಜನ್ನ ಗೇನ್ ಮಾಡುತ್ತೆ. ಈ ಒಂದು ರಿಯಾಕ್ಷನ್ ನಾವೇನಂತ ಕರಿತೀವಿ? ರಿಡ್ಯೂಸ್ ರಿಯಾಕ್ಷನ್ ಅಂತ ಕರಿತೀವಿ. ಆಕ್ಸಿಡೇಷನ್ ರಿಯಾಕ್ಷನ್ ಅಂತ. ಆಕ್ಸಿಡೇಷನ್ ರಿಯಾಕ್ಷನ್ ಅಂದ್ರೇನು? ಆಕ್ಸಿಜನ್ ಹೋಗುತ್ತೆ, ಹೈಡ್ರೋಜನ್ ಬರುತ್ತೆ. ಆಕ್ಸಿಜನ್ ಬರುತ್ತೆ, ಹೈಡ್ರೋಜನ್ ಹೋಗುತ್ತೆ ಒಂದು ಸಬ್ಸ್ಟೆನ್ಸ್ ಅಲ್ಲಿ. ಅದನ್ನು ನಾವು ಆಕ್ಸಿಡೇಷನ್ ರಿಡಕ್ಷನ್ ಅಂತ ನಾವು ಕರಿತೀವಿ. ಈ ಆಕ್ಸಿಡೇಷನ್ ರಿಡಕ್ಷನ್ ಮತ್ತೆ ರಿಡ್ಯೂಸ್ ರಿಡಕ್ಷನ್ ಎರಡು ಒಟ್ಟಿಗೆ ಆದರೆ ಅದು ನಾವೇನಂತ ಕರಿತೀವಿ? ರೆಡಾಕ್ಸ್ ರಿಡಕ್ಷನ್ ಅಂತ ಕರಿತೀವಿ. ರೆಡಾಕ್ಸ್ ರಿಡಕ್ಷನ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಸರಿನಾ? ಸೊ ಇಲ್ಲೇನೋ ಆಪ್ಷನ್ ನಂಬರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲ, ಇಟ್ ಲೂಸಸ್ ಆಕ್ಸಿಜನ್ ಅಂಡ್ ಗೇನ್ಸ್ ಹೈಡ್ರೋಜನ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಮೆಥಡ್ ಇಸ್ ಕಾಮನ್ಲಿ ಯೂಸ್ ಟು ಪ್ರಿವೆಂಟ್ ರಸ್ಟಿಂಗ್ ಆಫ್ ಐರನ್? ಕಬ್ಬಿಣವು ತುಕ್ಕು ಹಿಡಿಯುವುದನ್ನು ತಡೆಯಲು ಸಾಮಾನ್ಯವಾಗಿ ಯಾವ ವಿಧಾನವನ್ನು ಬಳಸುತ್ತೇವೆ? ಸೊ ಈಗ ನಾವು ಐರನ್ನ ರಸ್ಟ್ ಆಗಿ ಮಾಡಬಾರ್ದು. ಅದಕ್ಕೆ ಏನು ಮಾಡ್ತೀವಿ? ಒಂದು ಪೇಂಟ್ ಮಾಡ್ತೀವಿ ಅಥವಾ ಏನು ಮಾಡ್ತೀವಿ? ಜಿಂಕ್ನ ಬಳಿತೀವಿ, ಪೇಂಟ್ ಮಾಡ್ತೀವಿ. ಆ ಜಿಂಕ್ ಪೇಂಟ್ ಮಾಡೋದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ. ಈಗ ನೋಡ್ಬೋದು ದೊಡ್ಡ ಬ್ರಿಡ್ಜಸ್ ಹತ್ರ ನಿಮಗೆ ಸಿಲ್ವರ್ ಕಲರ್ ಇರುತ್ತೆ. ಆ ಬ್ರಿಡ್ಜ್ ಐರನ್ ಇಂದ ಮಾಡಿರ್ತಾರಲ್ಲ, ಆ ಬ್ರಿಡ್ಜ್ ಯಾಕೆ ಸಿಲ್ವರ್ ಕಲರಿಂಗ್ ಇರುತ್ತೆ ಅಂದ್ರೆ ಅದು ಏನಾಗಬಾರ್ದು? ರಸ್ಟ್ ಆಗಬಾರ್ದು ಅಂತ ಜಿಂಕ್ನ ಬಳ್ದಿರ್ತಾರೆ. ಓಕೆನಾ? ಸೊ ಗ್ಯಾಲ್ವನೈಸೇಷನ್ ಇಸ್ ದ ಬೆಸ್ಟ್ ಮೆಥಡ್ ಟು ಪ್ರಿವೆಂಟ್ ದ ರಸ್ಟಿಂಗ್ ಆಫ್ ಐರನ್. ವಿಚ್ ಪ್ರಾಪರ್ಟಿ ಬೆಸ್ಟ್ ಎಕ್ಸ್ಪ್ಲೇನ್ಸ್ ವೈ ಸಾಲಿಡ್ಸ್ ಹ್ಯಾವ್ ಡೆಫಿನೆಟ್ ಶೇಪ್ ಆ್ಯಂಡ್ ವಾಲ್ಯೂಮ್? ನೀವು ಆನ್ಸರ್ನ ಕಮೆಂಟಲ್ಲಿ ತಿಳಿಸಿ. ಡೈಲಿ 2 ಕ್ವಶನ್ಸ್ ನಾನು ನಿಮಗೇನೆ ಕೊಟ್ಟಿರ್ತೀನಿ, ಯಾವುದೋ ರಿಪೀಟ್ ಆದಂಥ ಒಂದು ಕಾನ್ಸೆಪ್ಟ್ಸ್ನ. ಓಕೆನಾ? ವಿಚ್ ಗ್ಯಾಸ್ ಇಸ್ ರಿಲೀಡ್ ವೆನ್ ಹೈಡ್ರೋಕ್ಲೋರಿಕ್ ಆಸಿಡ್ ರಿಯಾಕ್ಟ್ಸ್ ವಿತ್ ಅ ಕ್ಯಾಲ್ಸಿಯಂ ಕಾರ್ಬೋನೇಟ್? ಹೈಡ್ರೋಕ್ಲೋರಿಕ್ ಆಮ್ಲವು ಕ್ಯಾಲ್ಸಿಯಂ ಕಾರ್ಬೋನೇಟ್ನೊಂದಿಗೆ ಪ್ರತಿಕ್ರಿಯಿಸಿದಾಗ ಯಾವ ಅನಿಲವು ಬಿಡುಗಡೆಯಾಗುತ್ತೆ? ಸೊ ಈಗ ಹೈಡ್ರೋಕ್ಲೋರಿಕ್ ಆಸಿಡ್ HCl ಅಂತ ಕರಿತೀವಿ. ಇದು ಯಾವುದ್ರ ಜೊತೆ ಇದ್ದಾಗ? CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್. ಓಕೆನಾ? ಇದ್ರ ಜೊತೆ ರಿಯಾಕ್ಟ್ ಆದಾಗ ನಮಗೆ ಏನು ಸಿಗುತ್ತೆ ಅಂತ ಹೇಳಿದ್ದಾರೆ. ಏನು ಸಿಗುತ್ತೆ? HCa. ಸೊ ಈ ಥರ ಒಂದು ರಿಯಾಕ್ಷನ್ ನಾವು ಏನಂತ ಕರಿತೀವಿ ಅಂತಂದರೆ ನಾವು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ನಾನೇನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನು. ಈ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆದಮೇಲೆ ಇನ್ನೊಂದಾಗುತ್ತೆ. ಇಲ್ಲಿ ಯಾಕೆ? ಕಾರ್ಬನೇಟ್ ಐತೆ. ಕಾರ್ಬನೇಟ್ ಇದ್ದಾಗ ಏನಾಗುತ್ತೆ? ಡಿಕಂಪೋಸಿಷನ್ ರಿಯಾಕ್ಷನ್ ಆಗುತ್ತೆ. ಈ ಡಿಕಂಪೋಸಿಷನ್ ರಿಯಾಕ್ಷನ್ ಆದಾಗ ಏನಾಗುತ್ತೆ? CO2 ಏನಾಗುತ್ತೆ? CO2 ರಿಲೀಸ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡು ರಿಲೀಸ್ ಆಗುತ್ತೆ. ಸೊ ಯಾವ ಒಂದು ಗ್ಯಾಸ್ ರಿಲೀಸ್ ಆಗುತ್ತೆ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಇಲ್ಲಿ ರಿಲೀಸ್ ಆಗುತ್ತೆ. ಓಕೆನಾ? ಸೊ ನಾನೇನು ಕಾನ್ಸೆಪ್ಟ್ನೇನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗಿಲ್ಲ, ಯಾಕಂದರೆ ಎಕ್ಸ್ಪ್ಲೇನ್ ಮಾಡಿದ ಕಾನ್ಸೆಪ್ಟ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಿರಬಾರ್ದು, ಯಾಕಂದರೆ ಅದನ್ನು ಓದೋ ಕರ್ತವ್ಯ ನಿಮ್ಮದು. ಸರಿನಾ? ಸೊ ಆಮೇಲೆ ಸೀರಿಯಸ್ ಆಗಿ ತಗೋಬಿಡಿ, ಜಸ್ಟ್ ಐ ವಾಸ್ ಜೋಕಿಂಗ್. ಏನಪ್ಪ ಅಂತಂದರೆ ಇಲ್ಲಿ ಏನು ಮಾಡ್ತೀವಿ? ಫಸ್ಟು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗುತ್ತೆ. ಓಕೆನಾ? ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ರಿಯಾಕ್ಷನ್ ಆಗುತ್ತೆ. ಈ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆದಮೇಲೆ ಅದನ್ನು ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಈ ಡಿಕಂಪೋಸಿಷನ್ ರಿಯಾಕ್ಷನ್ ಆದಾಗ ಏನಾಗುತ್ತೆ? CO2 ಗ್ಯಾಸು ರಿಲೀಸ್ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ ದ ಕಾನ್ಕೇವ್ ಲೆನ್ಸ್? ಎಂಟ್ರ ಬಗ್ಗೆ ಮಾತಾಡ್ತಿದ್ದಾರೆ? ಕಾನ್ಕೇವ್ ಲೆನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಈಗ ಕಾನ್ಕೇವ್ ಲೆನ್ಸ್ ಏನಿರುತ್ತೆ? ಡೈವರ್ಜಿಂಗ್ ಇರುತ್ತೆ. ಕಾನ್ಕೇವ್ ಯಾವಾಗಲೂ ಕೂಡ ಡೈವರ್ಜಿಂಗು. ಸೊ ಕಾನ್ವೆಕ್ಸ್ ಏನಿರುತ್ತೆ? ಕನ್ವರ್ಜಿಂಗು. ಸ್ಟೇಟ್ಮೆಂಟ್ಸ್ ನೋಡೋಣ. ಮೊದಲನೇ ಸ್ಟೇಟ್ಮೆಂಟು, ಕಾನ್ಕೇವ್ ಲೆನ್ಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡೈವರ್ಜಿಂಗ್ ಲೆನ್ಸ್. ನಾನು ಹೇಳ್ದೆ ಅಲ್ವಾ, ಕಾನ್ಕೇವ್ ಏನಾಗುತ್ತೆ? ಈಗ ಹಿಂಗೆ ಬರ್ತೈತೆ ಅಂತಂದರೆ ಈ ಕಾನ್ಕೇವ್ ಈ ಲೆನ್ಸಲ್ಲಿ ಏನಾಗುತ್ತೆ? ಅಲ್ಲಿ ಇದು ಡೈವರ್ಜ್ ಆಗುತ್ತೆ. ಹಿಂಗೆ ಬರ್ತೈತೆ ಅಂದರೆ ಹಿಂಗೆ ಹೋಗುತ್ತೆ, ಹಿಂಗೆ ಬರ್ತೈತೆ ಅಂದರೆ ಹಿಂಗೆ ಬರುತ್ತೆ, ಡೈವರ್ಜ್ ಆಗುತ್ತೆ ಕಾನ್ಕೇವ್ ಅಲ್ಲಿ. ಓಕೆನಾ? ಸೊ ಆಪ್ಷನ್ ಏನು? ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್. ಈಗ ಕಾನ್ಕೇವ್ ಲೆನ್ಸ್ ಅಲ್ಲಿ ಆಲ್ವೇಸ್ ಫಾರ್ಮ್ಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್. ಈಗ ಕಾನ್ಕೇವ್ ಲೆನ್ಸ್ ಅಲ್ಲಿ ಡೈವರ್ಜ್ ಆಗ್ತಿದ್ರೆ ಏನಾಗುತ್ತೆ ಅಂತಂದರೆ ಇಮೇಜ್ ಏನಾಗಿರುತ್ತೆ? ವರ್ಚುವಲ್ ಇಮೇಜ್ ಆಗಿರುತ್ತೆ. ಇರೆಕ್ಟ್ ಆಗಿರುತ್ತೆ. ಅಂದರೆ ಹೈಟ್ ಏನಾಗಿರುತ್ತೆ? ಇನ್ಕ್ರೀಸ್ ಆಗಿರುತ್ತೆ. ಎರೆಕ್ಟ್ ಇಮೇಜ್ ನಮಗೆ ಕಾಣಿಸುತ್ತೆ. ಸೊ ಆಪ್ಷನ್ ಏನು? ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ? ಆ ಕಾನ್ಕೇವ್ ಲೆನ್ಸ್ ಆಲ್ವೇಸ್ ಫಾರ್ಮ್ಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಅಲ್ಲ, ಅದು ವರ್ಚುವಲ್ ಇಮೇಜ್ನ ಫಾರ್ಮ್. ನೋಡಿ, 3ನೇ ಆಪ್ಷನ್ ಅದೇ ಕೊಟ್ಟಿದ್ದಾರೆ. ಕಾನ್ಕೇವ್ ಲೆನ್ಸ್ ಆಲ್ವೇಸ್ ಫಾರ್ಮ್ಸ್ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಇಮೇಜ್ ಅಲ್ವಾ? ಸೊ ಆಪ್ಷನ್ ಏನು? ಬರೀ 1 ಮತ್ತು 3 ಮಾತ್ರ ಕರೆಕ್ಟ್. 1 and 3. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. Lenses are used in spectacles to correct vision because they work on the principle of dash. ದೃಷ್ಟಿಯನ್ನು ಸರಿಪಡಿಸಲು ಕನ್ನಡಕಗಳಲ್ಲಿ ಮೊಸರುಗಳನ್ನು ಬಳಸಲಾಗುತ್ತದೆ.
ಏಕೆಂದರೆ ಅವು ಡ್ಯಾಶ್ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಸೊ ಯಾವ ಮೆಥಡ್ ಅಥವಾ ಯಾವ ಪ್ರಿನ್ಸಿಪಲ್ ವರ್ಕ್ ಆಗುತ್ತೆ ಅಂತಂದರೆ, ಜಸ್ಟ್ ಸಿಂಪಲ್ ಆಗಿ ಯೋಚನೆ ಮಾಡಿ, ನೀವು ಕನ್ನಡಕ ಹಾಕೊಂಡಿದ್ದೀರಾ, ಬಟ್ ಲೈಟ್ ನಿಮಗೆ ನಿಮ್ಮ ಕಣ್ಣಲ್ಲಿ ಪಾಸ್ ಆಗ್ತೈತೆ, ನೀವು ನೋಡೋಕ್ಕೆ ಆಗ್ತೈತೆ, ಓಕೆನಾ. ರಿಫ್ಲೆಕ್ಟ್ ಆಗ್ತಿದ್ರೆ ನಿಮ್ಮ ಕನ್ನಡಕ್ಕೆ ನೀವು ಸ್ಪೆಕ್ಟಾಕ್ಸ್ಗಳಿಗೆ ಬಂದು ರಿಫ್ಲೆಕ್ಟ್ ಆಗಿಬಿಡ್ಬೇಕಾಯ್ತು, ಬಟ್ ನೀವು ಅದನ್ನು ನೋಡೋಕ್ಕೆ ಆಗ್ತಿದ್ದೀರಾ ಅಂದರೆ ಯು ಆರ್ ಏಬಲ್ ಟು ಸಿ ಅಲ್ವಾ. ಸೊ ಆ ಥರ ಒಂದು ಮೆಥಡ್ನ ನಾವೇನಂತ ಕರಿತೀವಿ ಅಂದರೆ, ಈಗ ಲೆನ್ಸ್ ಒಳಗೆ ಲೈಟ್ ಪಾಸ್ ಆಗ್ತೈತೆ ಅಂದರೆ ಏನಂತ ಕರಿತೀವಿ, ಅದನ್ನು ರಿಫ್ರಾಕ್ಷನ್ ಅಂತ ಕರಿತೀವಲ್ವಾ. ಸೊ ಬೆಸ್ಟ್ ಈಸಿಯಾಗಿ ಯೋಚನೆ ಮಾಡಿ, ಅದನ್ನು ರಿಫ್ರಾಕ್ಷನ್ ಅಂತ ಕರಿತೀವಿ. ಆ ಒಂದು ರಿಫ್ರಾಕ್ಷನ್ ಪ್ರಿನ್ಸಿಪಲೇ ಸ್ಪೆಕ್ಸಲ್ಲಿ ಯೂಸ್ ಮಾಡೋದು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಸ್ಟ್ರೈಟ್ ಚೈನ್ ಸ್ಟ್ರಕ್ಚರ್ಡ್ ಹೈಡ್ರೋಕಾರ್ಬನ್, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್, ನಾಟ್ ಸ್ಟ್ರಕ್ಚರ್ಡ್ ಅಲ್ಲ, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಈ ಕೆಳಗಿನ ಯಾವುದು ನೇರ ಸರಪಳಿಯ ಪರಸ್ಪರ ಹೈಡ್ರೋಕಾರ್ಬನ್ ಆಗಿದೆ? ಪಾರ್ಯಾಪ್ತ ಅಂದರೆ ಸ್ಯಾಚುರೇಟೆಡ್, ಓಕೆನಾ. ಸೊ ಈಗ ನಾನು ಸ್ಟಾರ್ಟಿಂಗಿಂದ ಹೇಳ್ಕೊಬತ್ತಿದೆ, ಸ್ಯಾಚುರೇಟೆಡ್ ಅಂದ್ರೇನು, ಅನ್ಸ್ಯಾಚುರೇಟೆಡ್ ಅಂದ್ರೇನು. ಸ್ಯಾಚುರೇಟೆಡ್ ಅಂತಂದರೆ ಸಿಂಗಲ್ ಕಾರ್ಬನ್ ಬಾಂಡ್ ಇದ್ದರೆ ಅದನ್ನು ಸ್ಯಾಚುರೇಟೆಡ್ ಅಂತ ಕರಿತೀವಿ. ಡಬಲ್ ಅಥವಾ ಜಾಸ್ತಿ ಕಾರ್ಬನ್ ಬಾಂಡ್ ಇದ್ದರೆ ಅದನ್ನ ಏನಂತ ಕರಿತೀವಿ, ಅನ್ಸ್ಯಾಚುರೇಟೆಡ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಈಗ ಇದ್ರೊಳಗೆ ಯಾವ್ದು ಜಾಸ್ತಿ ರಿಯಾಕ್ಟಿವ್ ಅಂತಂದರೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಜಾಸ್ತಿ ರಿಯಾಕ್ಟಿವ್. ಸೊ ಈಗ ನಾನು ಅವಾಗಿಂದನೂ ಎಕ್ಸ್ಪ್ಲೇನ್ ಮಾಡ್ಕೊ ಬಂದಿದ್ದೀನಿ. ಈಗ ಆಪ್ಷನ್ ನೋಡೋದಾದ್ರೆ ಸೈಕ್ಲೋಹೆಕ್ಸೇನ್ ಅಂತ ಐತೆ. ಈ ಸೈಕ್ಲೋಹೆಕ್ಸೇನ್ ಏನು ರಿಂಗ್ ಶೇಪಲ್ಲಿ ಅರೇಂಜ್ ಆಗಿರುತ್ತೆ ಕಾಂಪೌಂಡ್ಸ್ಗಳು. ಬೆನ್ಸೈನ್ ಯಾವುದಕ್ಕೆ, ಪ್ರೋಪೇನ್ ಯಾವುದಕ್ಕೆ. ಈ ಪ್ರೋಪೇನ್ ಏನು, ಪ್ರೋಪೇನ್ ಒಂದು ಅನ್ಸ್ಯಾಚುರೇಟೆಡ್. ನಾವು ಸ್ಟಾರ್ಟಿಂಗ್ ಕ್ಲಾಸಲ್ಲಿ ನೋಡಿದ್ದೀವಿ, ಪ್ರೋಪೇನ್ ಅನ್ಸ್ಯಾಚುರೇಟೆಡ್. ನಮ್ಗೆ ಕೇಳಿರೋದೇ ಅದು ಸ್ಟ್ರೈಟ್ ಲೈನ್ ಸ್ಯಾಚುರೇಟೆಡ್. ಸೈಕ್ಲೋಹೆಕ್ಸೇನ್ ಏನು ರಿಂಗ್ ಕಲರ್ ಇರುತ್ತೆ, ರಿಂಗ್ ಶೇಪಲ್ಲಿ ಇರುತ್ತೆ, ರಿಂಗ್ ಶೇಪಲ್ಲಿ ಹೈಡ್ರೋಕಾರ್ಬನ್ಸು ಅರೇಂಜ್ ಆಗಿರುತ್ತೆ. ಸೊ ನಮ್ಗೆ ಉಳಿದಿರೋದು ಎರಡೇ ಆಪ್ಷನು, ಒಂದು ಬೆನ್ಸೈನು ಮತ್ತು ಬ್ಯೂಟೈನು. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಬ್ಯೂಟೈನು ಒಂದು ಸ್ಟ್ರೈಟ್ ಚೈನ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ನಾವು ಕರಿತೀವಿ, ಓಕೆನಾ. ಯಾವುದು ಬ್ಯೂಟೈನ್. ಫಾರ್ಮುಲಾ ಏನು, ಬ್ಯೂಟೈನ್ಗೆ C4H10 ಅಂತ ನಾವು ಕರಿತೀವಿ. A molecule of a methane contains one carbon atom bonded to 4 hydrogen atoms. What is the chemical formula for methane? ನೋಡಿ, ಮೀಥೇನ್ನ ಕೆಮಿಕಲ್ ಫಾರ್ಮುಲಾ ಕೇಳಿದ್ದಾರೆ. ಅವರು ಎಲ್ಲ ಅವರೇ ಕೊಟ್ಬಿಟ್ಟಿದ್ದಾರೆ. ಒನ್ ಮಾಲಿಕ್ಯೂಲ್ ಆಫ್ ಮೀಥೇನ್, ಒಂದು ಮೀಥೇನ್ನ ಮಾಲಿಕ್ಯೂಲ್ ಏನಿರುತ್ತೆ, ಒಂದು ಕಾರ್ಬನ್ನ ಕಂಟೈನ್ ಮಾಡುತ್ತೆ. ಕಾರ್ಬನ್ ಅಂದರೆ ಒಂದು ಕಾರ್ಬನ್ C1 ಅಂತ ಬರಿತೀವ. ಆಮೇಲೆ ಬಾಂಡೆಡ್ ಟು 4 ಹೈಡ್ರೋಜನ್ ಆಟೋಮ್ಸ್. ಹೈಡ್ರೋಜನ್ ಅಂದರೆ ಏನು, ಎಷ್ಟು ಆಟಮ್ಸ್ ಐತೆ, ಎಷ್ಟು ಬಾಂಡ್ ಆಗೈತೆ, ಅದು 4 ಇಂಟು 4 ಆಗೈತೆ, ಓಕೆನಾ. ಸೊ ವಾಟ್ ಈಸ್ ದ ಕೆಮಿಕಲ್ ಫಾರ್ಮುಲಾ? ಕೆಮಿಕಲ್ ಫಾರ್ಮುಲಾ ಏನು, CH4. ಒನ್ ಇದ್ರೆ ನಾವೇನು ಬರೆಯೋಕೆ ಹೋಗಲ್ಲ, ಜಸ್ಟ್ ಸಿ ಅಂತ ಬರ್ತೀವಿ. ಸೊ ಏನು, CH4 ಮೀಥೇನ ಕೆಮಿಕಲ್ ಫಾರ್ಮುಲಾ ಅಲ್ವಾ. ಈಸಿ ಅಲ್ವಾ. ನಾವು ನೋಡಿದ ತಕ್ಷಣ ಗೊತ್ತಿಲ್ಲ ಅಂದಿದ ತಕ್ಷಣ ಸ್ಕಿಪ್ ಮಾಡಿಬಿಡ್ತೀವಿ. ಒಂದು 2 to 3 ಸೆಕೆಂಡ್ಸು ಟೈಮ್ ಕೊಟ್ಟು ನೀವು ಓದಿ ಡೆಫಿನೆಟ್ಲಿ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಸೊ ಮೀಥೇನ ಫಾರ್ಮುಲಾ ಏನು, CH4. ಈಸಿ ಕ್ವಶನ್ ಇದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಈ ದಿನದ ಮತ್ತೆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದ್ಯಾವುದಪ್ಪ ಅಂತಂದರೆ, ಇವತ್ತೇನು ಕೊಡ್ತೀನಿ ಅಂತಂದರೆ, ಬ್ರೈನ್ ಬಗ್ಗೆ ಓದಬೇಕು. ಬ್ರೈನ್ ಬಗ್ಗೆ ಓದಿ, ಅದಾದಮೇಲೆ ಮಸಲ್ ಟಿಶ್ಯೂಸ್ ಬಗ್ಗೆ ನೀವು ಓದಿ. ಮಸಲ್ ಟಿಶ್ಯೂ ಅಂತ ಬೇಡ, ಫುಲ್ ಟಿಶ್ಯೂ ಕಾನ್ಸೆಪ್ಟ್ನ ಓದಿ. ಟಿಶ್ಯೂಸ್ ಕಾನ್ಸೆಪ್ಟ್ನ ಬಗ್ಗೆ ಓದಿ. ಇನ್ನು ನೆಕ್ಸ್ಟು ಫಿಸಿಕ್ಸ್ ಬಂದಾಗ ನಿಮಗೆ ಜಾಸ್ತಿ ಕೇಳೋದು ಯಾವ್ದು ಗೊತ್ತಾ, ಲೆನ್ಸ್ಗಳ ಮೇಲೆ. ಅದ್ರೊಳಗೂ ಕಾನ್ವೆಕ್ಸ್ ಮಿರರು, ಇದ್ರ ಮೇಲೆ ನಮಗೆ ಜಾಸ್ತಿ ಕೇಳ್ತಾರೆ. ಮತ್ತು ಕೆಮಿಸ್ಟ್ರಿಲಿ ನೀವು ಏನು ಓದ್ತೀರಪ್ಪ ಅಂತಂದರೆ, ರಿಯಾಕ್ಷನ್ ಸಿರೀಸ್ನ ಇನ್ನೊಂದ್ಸಲ ರಿವಿಷನ್ ಮಾಡಿ. ರಿಯಾಕ್ಷನ್ ಸಿರೀಸ್ ಯಾವ್ದ್ರೊಳಗೆ ಓದಿ ಅಂದರೆ, ಆ್ಯಸಿಡ್, ಬೇಸಿಸ್ ಮತ್ತು ಸಾಲ್ಟ್. ಆ್ಯಸಿಡ್ಡು ಮತ್ತು ಬೇಸಿಕ್ ಮತ್ತು ಸಾಲ್ಟ್ ಅಂತ ಚಾಪ್ಟರ್ ಇರುತ್ತಲ್ವ, ಅದರೊಳಗೆ ಈ 4 ಟಾಪಿಕ್ನ ನೀವು ಕವರ್ ಮಾಡಿ ಇವತ್ತು, ಓಕೆನಾ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಅಂಟಿಲ್ ದೆನ್, ನಾಳೆ ನಿಮ್ಮೊಂದಿಗೆ ನಾನು ಸಿಗ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.